ಈ ವೇದಿಕೆಯಲ್ಲಿ ಕುಮಾರಿ ವೈಭವಿ ಶಮ್ನ ಅಡಿಗ ಕುಂಬಳೆ ಇವರಿಂದ ಹರಿಕಥಾ ಸತ್ಸಂಗ ಕಾರ್ಯಕ್ರಮ ಜರುಗಲಿದೆ. ನಿಮಗೆಲ್ಲರಿಗೂ ತಿಳಿದ ಹಾಗೆ ಕಾಸರಗೋಡಿನ ಪ್ರಸಿದ್ಧ ವಕೀಲರು, ಹರಿದಾಸರು ಆಗಿದ್ದಂಥ ಶ್ರೀ ಶಮ್ನ ಅಡಿಗ ಕುಂಬಳೆ ಅವರ ಸುಪುತ್ರಿಯಾಗಿದ್ದಾಳೆ ಕುಮಾರಿ ವೈಭವಿ ಶಮ್ನ ಅಡಿಗ. ಈಗಾಗಲೇ ದಕ್ಷಿಣ ಕನ್ನಡ, ಕಾಸರಗೋಡು, ಪುತ್ತೂರು, ಉಡುಪಿ ಜಿಲ್ಲೆಗಳಲ್ಲಿ ಸುಮಾರು 750ಕ್ಕೂ ಹೆಚ್ಚಿನ ಹರಿಕಥಾ ಕಾರ್ಯಕ್ರಮಗಳನ್ನು ಅವರು ನೀಡಿರ್ತಾರೆ. ಹರಿಕಥಾ ಕಲೆಗಾಗಿಯೇ ತಂದೆಯವರ ಹಾಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದರ ಫಲವಾಗಿ ತನ್ನ 7ನೇ ವರ್ಷದಲ್ಲೇ TV9 ಚಾನಲ್ನಲ್ಲಿ ಹರಿಕಥಾ ಬಾಲೆ ಎಂಬ ಬಿರುದನ್ನು ಕೂಡ ಪಡೆದುಕೊಂಡು ಕಾರ್ಯಕ್ರಮ ನೀಡಿರ್ತಾರೆ. LKGಯಲ್ಲಿ ಕಲಿಯುವಾಗಲೇ ಹರಿಕಥೆಯನ್ನು ಅಭ್ಯಾಸ ಮಾಡಿ ತನ್ನ ಅಕ್ಕ ಶಾಂಭವಿ ಇವರ ಜೊತೆಗೆ ಅನೇಕ ವೇದಿಕೆಗಳನ್ನು ಹಂಚಿಕೊಂಡ ಈಕೆಗೆ ಬಂದ ಪ್ರಶಸ್ತಿಗಳು ಕೂಡ ಅನೇಕ. ಕಲಾಕಿಶೋರಿ, ತುಳುನಾಡ ಸಿರಿಮುತ್ತು, ಹರಿಕಥಾ ಬಾಲೆ ಎಂಬ ಅನೇಕ ಸನ್ಮಾನಗಳು, ಬಿರುದುಗಳು ಸಿಕ್ಕಿವೆ. ಕೇವಲ ಹರಿಕಥೆ ಮಾತ್ರವಲ್ಲದೆ ನೃತ್ಯದಲ್ಲೂ ಕೂಡ ಪಳಗಿದವರು. ಡಾಕ್ಟರ್ ವಿದ್ಯಾಲಕ್ಷ್ಮಿ ಇವರ ನಾಟ್ಯ ವಿದ್ಯಾಲಯದ ಪ್ರಮುಖ ನೃತ್ಯಗಾರ್ತಿಯೂ ಹೌದು. ನೃತ್ಯದಲ್ಲಿ ವಿದ್ಯುತ್ ಪಡೆದಿರುವ ವಿದುಷಿ ವೈಭವಿಯವರು ನಾಯ್ಕಾಪು, ಉಳಿದೃಕ್ಕ ಶಾಖೆಗಳಲ್ಲಿ ನೃತ್ಯ ಶಿಕ್ಷಕಿಯಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವೃತ್ತಿಯಲ್ಲಿ ವಿದುಷಿ ವೈಭವಿ ಶಮ್ನ ಅಡಿಗ ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಈಗಾಗಲೇ ಮಂಗಳೂರಿನ ಐಕನ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಾಗಿದ್ದಾರೆ ಇವತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮದ ಹರಿಕಥಾ ಸತ್ಸಂಗ ಕಾರ್ಯಕ್ರಮವನ್ನು ನಡೆಸಿಕೊಡುವರು. ಅವರನ್ನು ಶ್ರೀಮಠದ ಪರವಾಗಿಯೂ, ಚಾತುರ್ಮಾಸ ಸಮಿತಿಯ ಪರವಾಗಿಯೂ, ಊರವರ ಪರವಾಗಿಯೂ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ತಬಲದಲ್ಲಿ ಶ್ರೀ ಜಗದೀಶ್ ಉಪ್ಪಳ ಅವರು ಸಹಕರಿಸ್ತಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮವರೇ ಆದಂಥ ಶ್ರೀ ಸತ್ಯನಾರಾಯಣ ಐಲ ಅವರು ಕೂಡ ವೇದಿಕೆಯಲ್ಲಿದ್ದಾರೆ, ಹಾರ್ಮೋನಿಯಲ್ಲಿ ಸಹಕರಿಸ್ತಾರೆ. ಅವರನ್ನು ಕೂಡ ಅತ್ಯಂತ ಪ್ರೀತ್ಯಾದಗಳಿಂದ ಈ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇನೆ. ಈ ಮುಂದೆ ನಡೆಯುವಂಥ ಈ ಕಾರ್ಯಕ್ರಮವನ್ನು ನೇರವಾಗಿ ವೀಕ್ಷಿಸುವಂಥ ಕಲಾಭಿಮಾನಿಗಳನ್ನು, ಸುದ್ದಿವಾಹಿನಿಯ ಮೂಲಕ ಪರೋಕ್ಷವಾಗಿ ವೀಕ್ಷಿಸುವಂಥ ಎಲ್ಲ ಕಲಾ ಪೋಷಕರಿಗೂ, ಕಲಾ ಸ್ನೇಹಿಗಳಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮ ಆರಂಭಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಹರಿಕಥೆಯ ಕಥಾವಸ್ತು ಭಕ್ತೆ ಮೀರಾದೇವಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಬಾಲಾಯ ನೀಲವಪುಷೇ ನವಕಿಂಕಿಣೀಕಾ ಜಲಾಭಿರಾಮ ಜಗನಾಯ ದಿಗಂಬರಾಯ ಶಾರ್ದೂಲ ದಿವ್ಯನಖ ಭೂಷಣ ಭೂಷಿತಾಯ ನಂದಾತ್ಮಜಾಯ ನವನೀತ ಮುಷೇ ನಮಸ್ತೆ. ಸರಸ್ವತೀ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ಕಥಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಪದ್ಮಪತ್ರ ವಿಶಾಲಾಕ್ಷಿ ಪದ್ಮಕೇಸರವರ್ಣಿನಿ ನಿತ್ಯಂ ಪದ್ಮಾಲಯಾಂ ದೇವಿ ಸಾ ಮಾಂ ಪಾತು ಸರಸ್ವತಿ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. गोपाल कृष्ण भगवान की जय।
ಗಜಮುಖ ನಿನಗೆಷ್ಟು ಪ್ರೇಮವೋ ಕಾಣೆ, ಭಜಿಪ ಭಕ್ತರ ಮೇಲೆ ಬೀರುವೆ ಕರುಣೆ. ಗಜಮುಖ ನಿನಗೆಷ್ಟು ಪ್ರೇಮವೋ ಕಾಣೆ, ಭಜಿಪ ಭಕ್ತರ ಮೇಲೆ ಬೀರುವೆ ಕರುಣೆ. ಗಜಮುಖ ನಿನಗೆಷ್ಟು ಪ್ರೇಮವೋ ಕಾಣೆ. ಪುಟ್ಟ ಬೆಟ್ಟದ ರೂಪಿನಿಂದ ನೀದಿಟ್ಟನಾಗಿ ನಿಂದಿರುವವನೇ, ಕೆಟ್ಟ ಮನಸ್ಸಿನ ದುಷ್ಟ ಭಾವವ ಸುಟ್ಟು ವಿಭೂತಿಯ ಗೈವವನೇ. ಪುಟ್ಟ ಬೆಟ್ಟದ ರೂಪಿನಿಂದ ನೀದಿಟ್ಟನಾಗಿ ನಿಂದಿರುವವನೇ, ಕೆಟ್ಟ ಮನಸ್ಸಿನ ದುಷ್ಟ ಭಾವವ ಸುಟ್ಟು ವಿಭೂತಿಯ ಗೈವವನೇ. ಭ್ರಷ್ಟ ಕಾರಣದ ಫಲದಿ ಸೋಲುವ ಕಾರ್ಯಗಳನ್ನು ಸಿದ್ಧಿಸುವವನೇ. ಭ್ರಷ್ಟ ಕಾರಣದ ಫಲದಿ ಸೋಲುವ ಕಾರ್ಯಗಳನ್ನು ಸಿದ್ಧಿಸುವವನೇ. ಶಿಷ್ಟ ಜನರ ಉದ್ಧಾರ ಗೈಯ ಮುನಿವರದನ ಜೊತೆ ನಿಂದಿರುವವನೇ. ಗಜಮುಖ ನಿನಗೆಷ್ಟು ಪ್ರೇಮವೋ ಕಾಣೆ, ಭಜಿಪ ಭಕ್ತರ ಮೇಲೆ ಬೀರುವೆ ಕರುಣೆ. ಗಜಮುಖ ನಿನಗೆಷ್ಟು ಪ್ರೇಮವೋ ಕಾಣೆ. ಆ विघ्नेश्वर महाराज की जय, गोपाल कृष्ण भगवान की जय. आत्मनिवेदने निज भकुतियु, ಪರಮಾತ್ಮನ ಒಲುಮೆಗೆ ಇದುವೇ ಯುಕ್ತಿ. ಆತ್ಮನಿವೇದನೆ ನಿಜ ಭಕುತಿಯು, ಪರಮಾತ್ಮನ ಒಲುಮೆಗೆ ಇದುವೇ ಯುಕ್ತಿ. ಆತ್ಮನಿವೇದನೆ ನಿಜ ಭಕುತಿಯು, ನಿಜ ಭಕುತಿಯು. ಸತಿಸೂತ ಸೌಭಾಗ್ಯ ಲೌಕಿಕ ಬಂಧುಗಳು ಜೊತೆ ಬಾರರೆಂದೆಂದು ಪರಲೋಕ ಯಾತ್ರೆಗೆ. ಸತಿಸೂತ ಸೌಭಾಗ್ಯ ಲೌಕಿಕ ಬಂಧುಗಳು
कीर्तनं विष्णोः स्मरणं पादसेवनम् अर्चनं वन्दनं दास्यं सख्यम् आत्मनिवेदनम् ಶ್ರವಣ ಕೀರ್ತನ ವಿಷ್ಣುಸ್ಮರಣ ಪಾದಸೇವನ ಅರ್ಚನ ವಂದನ ದಾಸ್ಯ ಸಖ್ಯ ಆತ್ಮನಿವೇದನ ಎನ್ನುವಂತಹ ನವವಿಧ ಭಕುತಿಗಳಲ್ಲಿ ಅಂತಿಮವಾದ ಹಾಗೂ ಅನುಪಮವಾದ ಭಕ್ತಿ ಯಾವುದು ಗೊತ್ತೇ? ಆತ್ಮನಿವೇದನವು. ಆತ್ಮನಿವೇದನೆ ಅಂದ್ರೆ ಏನಪ್ಪ? ತನಗೆ ಆತ್ಯಂತಿಕವಾದ ಅನಿಮಿತ್ತ ಬಂಧು ಬೇರೆ ಯಾರೂ ಅಲ್ಲ, ಆ ಗೋಪಾಲಕೃಷ್ಣ ಮಾತ್ರ ಎಂಬುದಾಗಿ ಯಾವಾಗ ತಿಳಿದು ಬರುತ್ತದೋ ಅದೇ ಆತ್ಮನಿವೇದನೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಅನನ್ಯವಾದ ಶ್ರದ್ಧೆಯಿಂದ ನನ್ನನ್ನೇ ಚಿಂತನೆ ಮಾಡುತ್ತಾರೋ, ಯಾರು ನನ್ನನ್ನೇ ಭಕ್ತಿ ಮಾಡುತ್ತಾರೋ ಅಂಥವರ ಯೋಗಕ್ಷೇಮವನ್ನು ನಾನು ಕೈಗೆತ್ತಿ ಅವರ ಉದ್ಧಾರ ಮಾಡುತ್ತೇನೆ ಎಂಬುದಾಗಿ ಆ ಪರಮಾತ್ಮನೇ ಭರವಸೆ ಕೊಟ್ಟಿದ್ದಾನೆ ಅಲ್ವೇ? ಮೊತ್ತ ಮೊದಲಾಗಿ ಆತ್ಮನಿವೇದನೆ ಅಥವಾ ಪರಮಾತ್ಮನಿಗೆ ನಮ್ಮನ್ನು ತಾವು ಅರ್ಪಿಸಿಕೊಳ್ಳಲು ನಮಗೆ ಬೇಕಾದ ಮೊತ್ತ ಮೊದಲಾದ ಆ ಒಂದು ಅರ್ಹತೆ ಏನು ಗೊತ್ತೇ? ನಾನು ಪರಮಾತ್ಮನ ಕೈಯಲ್ಲಿ ಇರುವ ಒಂದು ಆಯುಧ ಅಷ್ಟೇ ಎನ್ನುವಂತಹ ಭಾವ. ನಾನೊಂದು ಆಯುಧ ಅಷ್ಟೇ, ಹೇಗೆ ಬೇಕು ಹಾಗೆ ಪರಮಾತ್ಮ ನನ್ನನ್ನು ನಡೆಸಿಕೊಂಡು ಹೋಗ್ತಾನೆ. ನಾವೆಲ್ಲ ಬೊಂಬೆಗಳು. ಬೊಂಬೆ ಆಡಿಸುವವನ್ಯಾರು? ಮೇಲೆ ಕುಳಿತ ಪರಮಾತ್ಮ. ಅವನು ಆಡಿಸಿದಂತೆ ನಾವೆಲ್ಲ. ಅದನ್ನೇ ಹೇಳಿದ್ದಾರೆ ಹಿರಿಯರು ಒಂದೆಡೆಯಲ್ಲಿ, ನೀ ನುಡಿಸದಿದ್ದರೆ ನಡೆಯದಿ ಜಗ, ನೀ ನಡೆಸದಿದ್ದರೆ ನಡೆಯದಿ ಜಗ, ನೀ ಆಡಿಸದಿದ್ದರೆ ಆಡದಿ ಜಗ, ನೀ ಪಾಡಿಸದಿದ್ದರೆ ಪಾಡದಿ ಜಗ. ನೀನಿಲ್ಲದೆ ನಾನಿಲ್ಲ ಪರಮಾತ್ಮ. ನೀನು ಹೇಗೆ ಇಟ್ಟಿಯೋ ನೀ ಇಟ್ಟಾಂಗೆ ಇರುವೆ. ನೀನೇನು ಚಿಂತನೆ ಮಾಡ್ತೀಯೋ ಹಾಗೇ ನಾನು ಜೀವನ ಮಾಡ್ತೇನೆ ಎಂಬುದಾಗಿ ಒಂದು ಮನುಷ್ಯನಲ್ಲಿ ಆ ಚಿಂತನೆ ಬಂದ್ರೆ ಅದೇ ಆತ್ಮನಿವೇದನೆ ಅಲ್ಲ. ಓರ್ವ ಸಾಧಕ ಎನ್ನುವ ನೆಲೆಯಲ್ಲಿ ನಾವು ಆ ಪರಮಾತ್ಮನಿಗೆ ಏನೆಲ್ಲ ಮಾಡಬಹುದು? ಸಾಮಾನ್ಯ ವ್ಯಕ್ತಿಯಾದರೆ ದೇವಸ್ಥಾನಕ್ಕೆ ಹೋಗುವಾಗ ಹಣ್ಣು ಕಾಯಿ ತೆಗೆದುಕೊಂಡು ಹೋದಾರು. ಅಲ್ಲಿ ಕಾಣಿಕೆ ಡಬ್ಬಿಗೆ 10, 20, 50 ರೂಪಾಯಿ ದೇಣಿಗೆ ನೀಡಿಯಾರು, ಕಾಣಿಕೆ ಹಾಕಿಯಾರು. ಸೇವೆ ಮಾಡಿಸುವಾಗ ಕರ್ಪೂರ ಆರತಿಯೋ, ಅಪ್ಪ ಕಜ್ಜಾಯವೋ, ಪಂಚ ಕಜ್ಜಾಯವೋ ಹೀಗೆ ಸೇವೆ ಮಾಡಿಸಿಯಾರು. ಸ್ವಲ್ಪ ಸ್ಥಿತಿವಂತರಾದರೆ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳಿಗೆ 1, 2, 5 ಲಕ್ಷ ದೇಣಿಗೆ ನೀಡಿಯಾರು. ಮತ್ತಷ್ಟು ಸ್ಥಿತಿವಂತರಾದರೆ ತಮ್ಮದ್ದೇ ಒಂದು ದುಡಿಮೆಯಲ್ಲಿ ಒಂದು ದೇವಸ್ಥಾನವನ್ನೇ ಕಟ್ಟಿ ಉಳಿದವರಿಗೆ ದೇವರ ದರ್ಶನಕ್ಕೆ ಭಾಗ್ಯ ಮಾಡಿಕೊಟ್ಟಾರು. ಇದೆಲ್ಲ ಇದ್ದವರ ಸ್ಥಿತಿ. ಅವರಲ್ಲಿ ಪರಮಾತ್ಮನಿಗೆ ಸೇವೆ ಮಾಡಬೇಕೆನ್ನುವ ಹುಮ್ಮಸ್ಸು ಇದೆ, ಮನಸ್ಸು ಇದೆ. ಆದರೆ ಏನು ಇಲ್ಲದವರ ಸ್ಥಿತಿ ಏನು? ಅವರೇನು ಕೊಟ್ಟಾರು ಪರಮಾತ್ಮನಿಗೆ? ಬಸವಣ್ಣನವರು ಒಂದೆಡೆಯಲ್ಲಿ ಹೇಳ್ತಾರೆ, ಹೇ ಪರಮಾತ್ಮ, ನನ್ನಲ್ಲಿ ಏನೂ ಇಲ್ಲ, ನಾನೊಬ್ಬ ಬಡವ. ಹಾಗಂತ ನಿನ್ನ ಭಕ್ತಿ ಮಾಡಲೇನು ಕೊರತೆ ಇಲ್ಲ ನನ್ನಲ್ಲಿ ನಿನಗೆ ಕೊಡಲು ಏನಿದೆ ಗೊತ್ತೇ? ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಲಶವಯ್ಯ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನಿನ ಕಲಶವಯ್ಯ. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ಉಳ್ಳವರು ಶಿವಾಲಯ ಮಾಡುವರು, ಮಾಡುವರು, ಮಾಡುವರು. ಎನ್ನ ಕಾಲೇ ಕಂಬ. ಪರಮಾತ್ಮ, ನನ್ನ ಕಾಲೇ ಕಂಬ. ಈ ದೇಹ ಇದೇ ಒಂದು ದೇವಸ್ಥಾನ, ಈ ಶಿರವೇ
ಆ ದೇವಸ್ಥಾನಕ್ಕೆ ಒಂದು ಹೊನ್ನಿನ ಕಲಶ. ಆದ್ದರಿಂದ ನನ್ನ ಎದೆಯ ಪೀಠದಲ್ಲಿ, ನನ್ನ ಅಂತರಂಗದಲ್ಲಿ ನಿನಗೋಸ್ಕರ ಒಂದು ಪುಟ್ಟ ಗುಡಿಯನ್ನು ಮಾಡಿದ್ದೇನೆ ಸ್ವಾಮಿ. ಆ ಗುಡಿಯಲ್ಲಿ ನೀನು ಬಂದು ಆಸೀನನಾಗಬೇಕು. ಅಷ್ಟು ಮಾತ್ರವಲ್ಲ, ನನ್ನ ಅಂತರಂಗದಲ್ಲಿ, ನನ್ನ ಎದೆಯ ಆ ಪೀಠದಲ್ಲಿ ನೀನು ನೆಲೆಯಾಗಿದ್ದು ಸಕಲೇಂದ್ರಿಯ ದ್ವಾರ ನಾನು ಮಾಡುವ ಎಲ್ಲ ಕೆಲಸಗಳಲ್ಲೂ ಕೂಡ ನೀನು ನನ್ನ ಜೊತೆಗಿದ್ದು ನನ್ನಿಂದ ಎಲ್ಲ ಕೆಲಸವನ್ನು ಮಾಡಿಸಬೇಕು ಎಂಬುದಾಗಿ ನಿಜವಾದ ಭಕ್ತರು ಕೇಳಿಕೊಳ್ಳುತ್ತಾರೆ. ಹೊರತು ನಮ್ಮಲ್ಲಿರುವಂತಹ ಅಂತಸ್ತು, ಅಭಿಮಾನ ಇದ್ಯಾವುದು ಬೇಡ ಪರಮಾತ್ಮನಿಗೆ. ಪರಮಾತ್ಮ ಒಲಿಯುವಂಥದ್ದು ನಮ್ಮಲ್ಲಿರುವ ಭಕ್ತಿಗೆ ಮಾತ್ರ, ಅಂತಸ್ತಿಗಲ್ಲ. ಅದಕ್ಕೋಸ್ಕರವಾಗಿಯೇ ಭಕ್ತಿ ಪ್ರಿಯೋ ಮಾಧವ ಎಂಬುದಾಗಿ ಕರೆದಿದ್ದಾರೆ ಪರಮಾತ್ಮನನ್ನ. ಆದ್ದರಿಂದ ಭಕ್ತರಾದ ನಾವು ಮಾಡಬೇಕಾದ ಕಥೆ ಏನು ಗೊತ್ತೇ? ಏನು ಕೆಲಸ ಗೊತ್ತೇ ನಮಗೆ? ಪರಮಾತ್ಮನಲ್ಲಿ ಬೇಡಿಕೊಳ್ಳುವಂತಹದ್ದು ಏನು? ಇಂದ್ರಿಯಾಧೀಶನಾದ ಪರಮಾತ್ಮ ನೀನೇ ಎಲ್ಲ, ನೀನೇ ಮಾಡಿಸಬೇಕು ಎಲ್ಲವನ್ನ. ಸವಿ ನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಯಿಂದ ಕೇಳುವ ಕಥೆ ನಿನ್ನದು. ಸವಿ ನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಯಿಂದ ಕೇಳುವ ಕಥೆ ನಿನ್ನದು. ನವಮೋಹನಾಂಗಿಯರ ರೂಪವ ಕಣ್ಣಿಂದ ಎವೆಯಿಕ್ಕದೆ ನೋಡುವ ಆ ನೋಟ ನಿನ್ನದಯ್ಯ. ತನು ನಿನ್ನದು, ಜೀವನ ನಿನ್ನದು. ತನು ನಿನ್ನದು, ಜೀವನ ನಿನ್ನದು. ಅನುದಿನದಲ್ಲಿ ಬಹ ಸುಖ ದುಃಖ ನಿನ್ನದಯ್ಯ. ತನು ನಿನ್ನದು, ಜೀವನ ನಿನ್ನದು. ತನು ನಿನ್ನದು, ಜೀವನ ನಿನ್ನದು. ಜೀವನ ನಿನ್ನದು, ಜೀವನ ನಿನ್ನದು. ಹೇ ಪರಮಾತ್ಮ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇತ್ಯಾದಿಗಳಲ್ಲಿ ನಾನು ಏನು ಕೆಲಸ ಮಾಡುತ್ತೇನೋ ಅವೆಲ್ಲವೂ ನಿನ್ನದೇ. ನನ್ನ ಕಿವಿಯಲ್ಲಿ ಇದ್ದುಕೊಂಡು ನನ್ನ ಕಿವಿಯಿಂದ ನಾನು ಏನು ಕೇಳುತ್ತೇನೋ ಅವೆಲ್ಲವೂ ನಿನ್ನದೇ ನಾಮಸ್ಮರಣೆಯಾಗಿರಬೇಕು. ನನ್ನ ಕಣ್ಣಿಂದ ನಾನೇನು ನೋಡುತ್ತೇನೋ ಅವು ಪರಮಾತ್ಮ ಸಂಬಂಧವಾದ ವಿಚಾರವೇ ಆಗಿರಬೇಕು. ನಾನೇನು ಮಾತನಾಡುತ್ತೇನೋ, ನಾನೇನು ಹಾಡ್ತೇನೋ ಅದು ನಿನ್ನ ಸಂಬಂಧವಾದ ವಿಚಾರವೇ ಆಗಿರಬೇಕು. ನಾನು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಅದು ನಿನ್ನದ್ದೇ, ಹಾಗೆ ನೀನೇ ಮಾಡಬೇಕು. ಯಾಕೆಂದರೆ ತೇನ ವಿನ ತೃಣವಪಿ ನ ಚಲತಿ. ನಿನ್ನ ಅನುಮತಿ ಇಲ್ಲದೆ ನಾನೇನು ಮಾಡಲು ಸಾಧ್ಯವಿಲ್ಲವಲ್ಲ. ಅದಕ್ಕೋಸ್ಕರ ನೀನು ನನ್ನಿಂದ ಎಲ್ಲ ಕಾರ್ಯವನ್ನು ಮಾಡಿಸಬೇಕು ಎಂಬುದಾಗಿ ಪರಮಾತ್ಮನಲ್ಲಿ ಭಕ್ತರು ಕೇಳಿಕೊಂಡ್ರೆ ಅದೇ ಆತ್ಮನಿವೇದನೆ, ತನ್ನನ್ನು ತಾನು ಪರಮಾತ್ಮನಿಗೆ ಅರ್ಪಿಸಿಕೊಳ್ಳುವಂಥದ್ದು. ಹೀಗೆ ತನ್ನನ್ನು ತಾನು ಪರಮಾತ್ಮನಿಗೆ ಅರ್ಪಿಸಿಕೊಂಡವರು ಅನೇಕ ಮಂದಿ ನಮ್ಮ ಪುರಾಣದಲ್ಲಿ ಸಿಗುತ್ತಾರೆ. ಅಂಥವರಲ್ಲಿ ಭಕ್ತಿ ಪಂಥ ನಿಜಕ್ಕೂ ಕಂಡಂತಹ ಆತ್ಮನಿವೇದನೆಗೆ ಒಂದು ಉತ್ತಮವಾದ ಉದಾಹರಣೆಯಾಗಿ ತನ್ನ ಜೀವನದಲ್ಲಿ ತಾನು ಬಾಳಿ ಬದುಕಿದ ಒಬ್ಬ ಭಕ್ತೆ ಮೀರಾ. ತನ್ನ ಸಂಪೂರ್ಣವಾದ ಜೀವನವನ್ನ ಆ ಗೋಪಾಲಕೃಷ್ಣನಿಗೋಸ್ಕರವಾಗಿ ಅರ್ಪಿಸಿ ಕೊನೆಗೆ ತನ್ನ ಭಕ್ತಿ ಹಾಗೂ ಹಠದಿಂದ ಹೇಗೆ ಆ ಪರಮಾತ್ಮನಲ್ಲೇ ತಾನು ಐಕ್ಯಳಾದಳು ಎನ್ನುವಂತಹ ಕಥೆಯನ್ನ ಇನ್ನು ಮುಂದಿನ ಅವಧಿಯಲ್ಲಿ ನಾವಿನ್ನು ಶ್ರವಣ ಮಾಡೋಣ. ಮನಃಶುದ್ಧಿಯ ಸತ್ಫಲಕ್ಕೋಸ್ಕರವಾಗಿ ಈ ಪಾವನ ಕಥಾಶ್ರವಣ ಮಾಡೋಣವಂತೆ. ಲಕ್ಷ್ಮೀರಮಣ ಗೋವಿಂದ ಗೋವಿಂದ. ಹರಿಕಥೆಯಲ್ಲಿ ಮುಖ್ಯವಾಗಿ 2 ಭಾಗ ಇದೆ. ಒಂದು ಪೀಠಿಕೆ, ಇನ್ನೊಂದು ಕಥಾಭಾಗ. ಪೀಠಿಕೆ ಎನ್ನುವಂಥದ್ದು ಹರಿಕಥೆಯ ಪೀಠ. ನಾವೇನು ಕಥೆ ಮಾಡುತ್ತೇವೋ ಅದಕ್ಕೆ ಪೀಠಿಕೆ. ಆ ಪೀಠದ ಮೇಲೆ ನಿಂತಿರುವಂಥದ್ದೇ ನಮ್ಮ ಕತೆ. ಆದರೆ ಈ ಪೀಠಿಕೆ ಹಾಗೂ ಕಥೆ ಇದರ ಮಧ್ಯಭಾಗದಲ್ಲಿ ಒಂದು ಚಿಕ್ಕ ಭಾಗ ಇದೆ, ಅದು ಸಂಕೀರ್ತನೆ ಅಂತ. ಮೊದಲ ಪೀಠಿಕೆ ಹಾಗೂ ಮತ್ತಿನ ಕಥೆ ಅದು ನಾನು ಮಾಡಲಿಕ್ಕಿರುವಂಥದ್ದು. ಆದರೆ ಮಧ್ಯದ ಸಂಕೀರ್ತನೆ ಭಾಗ ಇದೆಯಲ್ಲ, ಅದು ನನ್ನೊಂದಿಗೆ ನೀವು ಕೂಡ ಮಾಡಬೇಕಾದಂತಹ ಒಂದು ಭಾಗ. ಏನಿಲ್ಲ, ನಾನು ಹೇಳಿಕೊಟ್ಟಂತೆ 1-2 ಗೆರೆ ಆ ಕೃಷ್ಣನ ಭಜನೆಯನ್ನು ಹಾಡಿದರೆ ಸಾಕು, ಅಷ್ಟೇ. ನನ್ನೊಂದಿಗೆ ಎಲ್ಲರೂ ಹೇಳ್ತೀರಲ್ಲ, ಗಟ್ಟಿಯಾಗಿ ಹೇಳ್ತೀರಲ್ಲ. ಪಾಂಡುರಂಗ ಪಂಢರಿನಾಥ ಪಾಂಡುರಂಗ, ಪಾಂಡುರಂಗ ಪಂಢರಿನಾಥ ಪಾಂಡುರಂಗ, ಪಾಂಡುರಂಗ ಪಂಢರಿನಾಥ ಪಾಂಡುರಂಗ.
ಭಕ್ತ ಪೋಷಕ ಪಾಂಡುರಂಗ ಮುಕ್ತಿ ಪ್ರದಾಯಕ ಪಾಂಡುರಂಗ. ಅಲ್ಲಿ ಹಿಂದೆ ಕುಳಿತವರು ಯಾರು ಹೇಳ್ತಾ ಇಲ್ಲ, ದಯಮಾಡಿ 2 ನಿಮಿಷ. ಭಕ್ತ ಪೋಷಕ ಪಾಂಡುರಂಗ ಮುಕ್ತಿ ಪ್ರದಾಯಕ ಪಾಂಡುರಂಗ. ಸಜ್ಜನ ರಕ್ಷಕ ಪಾಂಡುರಂಗ ದುರ್ಜನ ಶಿಕ್ಷಕ ಪಾಂಡುರಂಗ. ವೆಂಕಟರಮಣ ಪಾಂಡುರಂಗ ಸಂಕಟಹರಣ ಪಾಂಡುರಂಗ. ರುಕ್ಮಿಣಿ ವಲ್ಲಭ ಪಾಂಡುರಂಗ ಶ್ರೀಮುನಿ ವರದ ಪಾಂಡುರಂಗ. ರುಕ್ಮಿಣಿ ವಲ್ಲಭ ಪಾಂಡುರಂಗ ಶ್ರೀಮುನಿ ವರದ ಪಾಂಡುರಂಗ. ಪಾಂಡುರಂಗ ಪಂಢರಿನಾಥ ಪಾಂಡುರಂಗ. ಪಾಂಡುರಂಗ ಪಂಢರಿನಾಥ ಪಾಂಡುರಂಗ. ಪಾಂಡುರಂಗ 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 ಪಾಂಡುರಂಗ. ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ಪಂಢರಿನಾಥ. ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ಪಂಢರಿನಾಥ. ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ಪಂಢರಿನಾಥ. ಇನ್ನು ಜೋರಾಗಿ. ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ಪಂಢರಿನಾಥ. ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ಪಂಢರಿನಾಥ. ಪಾಂಡುರಂಗ ಪಂಢರಿನಾಥ ಪಾಂಡುರಂಗ ಪಂಢರಿನಾಥ. ವಿಠ್ಠಲ ವಿಠ್ಠಲ ಜಯ ಹರಿ ವಿಠ್ಠಲ 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 ಜಯ ಹರಿ ವಿಠ್ಠಲ. ವಿಠ್ಠಲ ವಿಠ್ಠಲ ಜಯ ಹರಿ ವಿಠ್ಠಲ 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 ಜಯ ಹರಿ ವಿಠ್ಠಲ. ವಿಠ್ಠಲ ವಿಠ್ಠಲ ಜಯ ಹರಿ ವಿಠ್ಠಲ 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 ಜಯ ಹರಿ ವಿಠ್ಠಲ. ವಿಠ್ಠಲ ವಿಠ್ಠಲ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ. ವಿಠ್ಠಲ ವಿಠ್ಠಲ ಪಾಂಡುರಂಗ ಜಯ ಹರಿ ವಿಠ್ಠಲ ಪಾಂಡುರಂಗ. ವಿಠ್ಠಲ 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 ವಿಠ್ಠಲ. ಪಂಢರೀನಾಥ ಮಹಾರಾಜ ಕಿ ಜೈ. ಗೋಪಾಲ ಕೃಷ್ಣ ಭಗವಾನ ಕಿ ಜೈ. ಲಕ್ಷ್ಮೀ ರಮಣ ಗೋವಿಂದ. ಕಥಾಭಾಗದಲ್ಲಿ ಹರಿಹೃದಯದ ಸಖಿ ಅನುಪಮ ರಾಧಾ ಮರುಜನಿಸಿದಳಂದು ಭೂಮಿಯಲ್ಲಿ. ಮೀರಾ ಎನ್ನುವ ನಾಮಧೇಯದಲ್ಲಿ. ಮೀರಾ ಎನ್ನುವ ನಾಮಧೇಯದಲ್ಲಿ ಮೀರಿ ಹರಿವ ಭಕ್ತಿ ಸುಧೆಯಲ್ಲಿ. ಹರಿಹೃದಯದ ಸಖಿ ಅನುಪಮ ರಾಧಾ ಮರುಜನಿಸಿದಳಂದು ಭುವಿಯಲ್ಲಿ. ಕೃಷ್ಣ 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 ಹರೆ ಕೃಷ್ಣ 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 ಹರೆ ಕೃಷ್ಣ 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 ಹರೆ ಕೃಷ್ಣ ಕೃಷ್ಣ ಕೃಷ್ಣ. ಅಂತರಂಗದಲ್ಲಿ ಅಂತರಂಗದಲ್ಲಿ ಚಿಂತಿಸಿ ಹರಿಯನ್ನೇ. ಅಂತರಂಗದಲ್ಲಿ ಚಿಂತಿಸಿ ಹರಿಯನ್ನೇ. ಸಂತದ ಸಂಭ್ರಮದೆ ಸಾನುರಾಗದೆ ಸಂತಳಂದದಲ್ಲಿ ಜೀವಿಸುತ್ತಿದ್ದಳು. ಸಂತಳಂದದಲ್ಲಿ ಜೀವಿಸುತ್ತಿದ್ದಳು. ಕಂತು ಪಿತನ ಘನ ಸಂಗವ ಬಯಸಿ ಜಯ ಗಿರಿಧರ ಹರಿ ಗೋಪಾಲ. ಹರಿ ಗಿರಿಧರ ಹರಿ ಗೋಪಾಲ. ಹರಿ ಗಿರಿಧರ ಹರಿ ಗೋಪಾಲ. ಹರಿ ಗೋಪಾಲ ಜಯ ಗೋಪಾಲ.
1440ನೇ ಇಸ್ವಿಯಲ್ಲಿ ರಾಜಸ್ಥಾನದ ಜೋಧ್ಪುರ್ ಎಂಬಲ್ಲಿನ ಕುಡಕಿ ಎನ್ನುವಂತಹ ಒಂದು ಪುಟ್ಟ ಗ್ರಾಮದಲ್ಲಿ ರಾಥೋಡ್ ರಜಪೂತ್ ಮನೆತನದಲ್ಲಿ ನಮ್ಮ ಕಥಾನಾಯಕಿ ಮೀರಾಳ ಜನನವಾಗ್ತದೆ. ತಂದೆಯ ಹೆಸರು ರಜಪೂತ್ ರತ್ನಸಿಂಹ, ತಾಯಿ ವೀರಕುಮಾರಿ. ಇವರಿಬ್ಬರ ಮುದ್ದಿನ ಕಂದನಾದಂತಹ ಆ ಹೆಣ್ಣು ಮಗು ಸುಪ್ರಸಿದ್ಧ ಸಂಘಟಕನಾದಂತಹ ರಾವ್ ದೂದಾಜಿ ಒಬ್ಬ ಮೊಮ್ಮಗಳು. ಬಾಲ್ಯದಲ್ಲೇ ಅವಳು ಬಹಳ ತುಂಟಾಟಿಕೆ ಸ್ವಭಾವದವಳು. ಯಾರು ಏನೇ ಹೇಳಿದ್ರು ಅದನ್ನು ತಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ಲು. ಯಾವುದೇ ವಿಚಾರವನ್ನಾದ್ರೂ ಒಳಗಣ್ಣಿನಿಂದ ನೋಡ್ತಾಳೆ, ವ್ಯಾಪಕವಾಗಿ ಚಿಂತನೆ ನಡೆಸುತ್ತಾಳೆ. ಕೊನೆಗೆ ತನಗೆ ಸರಿ ಎನಿಸಿದ ಯಾವುದಾದ್ರೂ ಒಂದು ನಿರ್ಧಾರ ಅವಳ ಮನಸ್ಸಿಗೆ ಬಂತು ಅಂತಾದ್ರೆ ಸಾಕ್ಷಾತ್ ಆ ಬ್ರಹ್ಮದೇವನೇ ಬಂದರೂ ಅದನ್ನು ಬದಲಾಯಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಅಷ್ಟೊಂದು ಹಠವಾದಿಯೂ ಆಗಿದ್ದಳು. ಬಹಳ ಕೋಮಲೆಯು, ಸ್ಫುರದ್ರೂಪೆಯು, ಜಾಣೆಯೂ ಆದಂತಹ ಆ ಮೀರಾ ಎಲ್ಲರ ಆಶಾಕಿರಣವಾಗಿದ್ದಳಂತೆ. ಮುದ್ದಿನ ಕೂಸವಳು. ಚಿಗರೆಯಂತೆ ಚಿಮ್ಮುತ್ತಾ, ಹಕ್ಕಿಯಂತೆ ಹಾರಾಡುತ್ತಾ, ಕುದುರೆಯಂತೆ ಓಡಾಡುತ್ತಾ, ಎಲ್ಲೆಂದರಲ್ಲಿ ಸ್ವಚ್ಛಂದವಾಗಿ ಓಡಾಡುವಂತಹ ಆ ಮೀರಾಳ ಸ್ವಾತಂತ್ರ್ಯವನ್ನು ಕಸುವ ಒಬ್ಬನೇ ಒಬ್ಬ ವ್ಯಕ್ತಿಯು ಆ ಅರಮನೆಯಲ್ಲಿ ಇರಲಿಲ್ಲವಂತೆ. ಅಷ್ಟೊಂದು ಚೆನ್ನಾಗಿತ್ತವಳ ಬಾಲ್ಯ. ಆದರೆ ಮೀರಾಳಿಗೆ ಸುಮಾರು 5 ರಿಂದ 6 ವರ್ಷ ವಯಸ್ಸಿರುವಾಗಲೇ ತಾಯಿಯಾದ ವೀರಕುಮಾರಿ ಮರಣವನ್ನಪ್ಪಿದಳು. ತಂದೆಯಾದ ರತ್ನಸಿಂಹ ಆನು ಅಕ್ಬರ್ನ ಸೇನಾನಿಯೊಂದಿಗೆ ಹೋರಾಡುತ್ತಾ ತಾನು ಅಸುನೂಗಿದ. ಚಿಕ್ಕ ಪ್ರಾಯದಲ್ಲೇ ತಾನು ಅನಾಥಳಾದಳು. ಆದರೆ ತಾನೊಬ್ಬಳು ಅನಾಥೆ ಎನ್ನುವಂತಹ ಭಾವ ಆ ಮಗುವಲ್ಲಿ ಮೂಡಕೂಡದು ಎನ್ನುವಂತಹ ಉದ್ದೇಶದಿಂದ ತಾತನಾದಂತಹ ದೂದಾಜಿ ಆಕೆಯ ಲಾಲನೆ, ಪಾಲನೆ, ರಕ್ಷಣೆಯ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡನಂತೆ. ಎಷ್ಟರ ಮಟ್ಟಿಗೆ ಜಾಗರೂಕತೆ ಗೊತ್ತೇ? ಕೆಳಗಿಟ್ಟರೆ ಇಲಿ ಕಚ್ಚಿಕೊಂಡು ಹೋದೀತು, ಮೇಲಿಟ್ಟರೆ ಹದ್ದು ಹಾರಿಸಿಕೊಂಡು ಹೋದೀತು ಎನ್ನುವಷ್ಟರ ಮಟ್ಟಿಗೆ ಆ ಮಗುವನ್ನು ಮುದ್ದಾಗಿ ಬಹಳ ಜಾಗೃತೆಯಿಂದ ಬೆಳೆಸತೊಡಗಿದರಂತೆ ದೂದಾಜಿ. ಇಂತಿರುವಾಗಲೇ ಅದೊಂದು ದಿನ ಎಲ್ಲಿಂದಲೋ ಬಂದಂತಹ, ಎತ್ತಲೋ ಹೋಗುವಂತಹ ಒಬ್ಬ ಸಾಧು ಈ ಅರಮನೆಗೆ ಬರ್ತಾನೆ. ಬರುವಂತಹ ಸಂದರ್ಭದಲ್ಲಿ ಒಂದು ಸುಂದರವಾದ ಕೃಷ್ಣನ ವಿಗ್ರಹವನ್ನು ತಂದಿದ್ದನಂತೆ. ಆ ಕೃಷ್ಣನ ವಿಗ್ರಹವನ್ನ ಅಲ್ಲೇ ಆಸ್ಥಾನದಲ್ಲಿ ಒಂದು ಪೀಠದ ಮೇಲೆ ಇರಿಸಿದವನೇ ಒಂದಿನಿತೂ ತಡ ಮಾಡದೆ ಅಲ್ಲೇ ನಿಂತಲ್ಲೇ ಕೃಷ್ಣನ ಕುರಿತಾಗಿ ಜೋರಾಗಿ ಭಜನೆ ಹಾಡಲು ಪ್ರಾರಂಭ ಮಾಡಿದನಂತೆ. ಕೃಷ್ಣ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ 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 ಗೋವಿಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರೇ. ಕೃಷ್ಣ ಕೃಷ್ಣ ಗೋವಿಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರೇ. ಕೃಷ್ಣ ಪರಿಪಾಲಿಸು ಎನ್ನ ಹೇ ಮಾಧವ, ಕೃಷ್ಣ ಕೃಷ್ಣ ನೀ ನನ್ನಾತ್ಮ ಬಂಧುವು. ಕೃಷ್ಣ ಪರಿಪಾಲಿಸು ಎನ್ನ ಹೇ ಮಾಧವ, ಕೃಷ್ಣ ಕೃಷ್ಣ ನೀ ನನ್ನಾತ್ಮ ಬಂಧುವು. ಕೃಷ್ಣ ಕೃಷ್ಣ ಗೋವಿಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರೇ. ಧರ್ಮದವನತಿಯ ತಡೆಯಲು ನೀ ಅವತರಿಸಿ ಕರ್ಮ ಸಿದ್ಧಾಂತ ಜಗಕ್ಕೆಲ್ಲ ಬೋಧಿಸಿದೆ. ನಿರ್ಮಲಂತರಂಗದಿಂದ ನಿನ್ನ ಭಜಿಸುವ ಧರ್ಮವರಿತಿರುವ ಸುಜನರನ್ನು ರಕ್ಷಿಸುವೆ. ನಿರ್ಮಲಂತರಂಗದಿಂದ ನಿನ್ನ ಭಜಿಸುವ ಧರ್ಮವರಿತಿರುವ ಸುಜನರನ್ನು ರಕ್ಷಿಸುವೆ. ಕೃಷ್ಣ ಕೃಷ್ಣ ಗೋವಿಂದ ಜನಾರ್ದನ, ಕೃಷ್ಣ ಗೋವಿಂದ ನಾರಾಯಣ ಹರೇ. ಹರೇ ಕೃಷ್ಣ ಕೃಷ್ಣ 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 ಹರೇ ಕೃಷ್ಣ
ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ 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 ಗೋಪಾಲ ಕೃಷ್ಣ ಭಗವಾನ ಕೀ ಜೈ. ಈ ಪ್ರಕಾರವಾಗಿ ಆ ಕೃಷ್ಣನ ವಿಗ್ರಹವನ್ನು ಕಣ್ಣ ಮುಂದೆ ಇರಿಸಿ ಸಾಧು ಈ ಪ್ರಕಾರ ನರ್ತನೆ ಮಾಡುತ್ತಿರುವಂತಹ ಸಂದರ್ಭ ಯಾರಿಗೆ ಈ ವಿಚಾರ ಗಮನಕ್ಕೆ ಬಂತು ತಿಳಿಯದು. ನಮ್ಮ ಹುಡುಗಿ ಮೀರಾಳಿಗೆ ಮಾತ್ರ ಈ ವಿಚಾರ ಚೆನ್ನಾಗಿ ಅರ್ಥವಾಯಿತು. ಅರೆ, ಇಷ್ಟೆಲ್ಲ ಇದೆಯಾ? ಕೃಷ್ಣನ ವಿಗ್ರಹವನ್ನಿಟ್ಟುಕೊಂಡು ಇಷ್ಟೆಲ್ಲ ನರ್ತನ ಮಾಡಲಿದೆಯಾ ಎಂಬುದಾಗಿ ಬಹಳ ಸಂತೋಷವಾಯಿತು. ತಾತನಲ್ಲಿ ಹೇಳಿ, ತಾತ ತಾತ ಆ ವಿಗ್ರಹ ನನಗೆ ಬೇಕೇ ಬೇಕು, ಹೇಗಾದ್ರೂ ಮಾಡಿ ಕೇಳಿ ತಾತ, ಕೇಳಿ 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 ಎಂಬುದಾಗಿ ತಾತನನ್ನು ಕಾಡಿಸಿ ಪೀಡಿಸಿ ಆ ಸಾಧುವಿನ ಕೈಯಿಂದ ಕೃಷ್ಣನ ವಿಗ್ರಹವನ್ನು ಗಿಟ್ಟಿಸಿಯೇ ಬಿಟ್ಟಳಂತೆ ನಮ್ಮ ಹಠಮಾರಿ ಮೀರ. ಯಾಕೆ? ಆ ಸಾಧುವಿಗೂ ಗೊತ್ತಾಯಿತು, ಯಾವಾಗ ಅವಳಲ್ಲಿ ಅವ್ಯಕ್ತವಾಗಿ ಅಡಕವಾಗಿರುವಂತಹ ಕೃಷ್ಣ ತಾದಾತ್ಮ್ಯ, ಆ ಕೃಷ್ಣನ ಮೇಲಿನ ಭಕ್ತಿ ಸಾಧುವಿಗೆ ತಿಳಿಯಿತೋ, ಆ ವಿಗ್ರಹ ನನ್ನಲ್ಲಿರುವುದಕ್ಕಿಂತಲೂ ಈ ಹುಡುಗಿಯಲ್ಲಿರುವುದೇ ಶ್ರೇಷ್ಠ ಎಂಬುದಾಗಿ ಆ ಸನ್ಯಾಸಿಗೆ ಅನಿಸಿತೋ ಎಂಬಂತೆ ಆ ವಿಗ್ರಹವನ್ನು ಮೀರಾಳ ಕೈಗೆ ಕೊಟ್ಟು ತಾನು ಅದೆತ್ತಲೋ ಹೊರಟೇ ಹೋದ. ಈಗ ಮೀರಾಳ ದಿನಚರಿಯೇ ಬದಲಾಯಿತು. ದಿನನಿತ್ಯವೂ ವಿಗ್ರಹ ಜೊತೆಗೇ ಆಟ, ವಿಗ್ರಹ ಜೊತೆಗೇ ಪಾಠ, ಏನಿದ್ರು ವಿಗ್ರಹವೇ. ಯಾಕೆ? ಸಾಧು ಮಾಡುತ್ತಿರುವುದನ್ನು ನೋಡಿದ್ದಾಳೆ, ಸಾಧು ನರ್ತನ ತಾನೇ ಮಾಡಿದ್ದು, ಅದಕ್ಕೋಸ್ಕರ ತಾನೂ ಅದೇ ಪ್ರಕಾರ ಮಾಡ್ತಾ ಇದ್ದಂತೆ. ಈ ಚಿಕ್ಕ ವಯಸ್ಸಿನಲ್ಲಿ ಈ ರೀತಿಯ ಅನುಕರಣ ಬುದ್ಧಿಯೆಲ್ಲ ಸಾಮಾನ್ಯವೇ ಅಲ್ವೇ? ನೀವೊಂದು ಜಾತ್ರೆಗೆ ಹೋಗಿ ಬನ್ನಿ, ಮನೆಯಲ್ಲಿರುವ ಪುಟ್ಟ ಪುಟ್ಟ ಮಕ್ಕಳು ಏನು ಮಾಡ್ತಾರೆ? ಮುಂಡಾಸು ಕಟ್ಟಿ ಮಡಿ ಬಟ್ಟೆ ಉಟ್ಟು ಈ ಮನೆಯಲ್ಲಿ ಅಕ್ಕಿಯ ಕಸ ಧೂಳೆಲ್ಲ ತೆಗಿತೇವೆ ನೋಡಿ, ಆ ಗೆರಸೆ ಅಥವಾ ಕುಳಿತುಕೊಳ್ಳುವ ಮಣೆಯನ್ನು ತಲೆಯ ಮೇಲಿಟ್ಟುಕೊಂಡು ತಾವು ದರ್ಶನ ಬಲಿ ಮಾಡ್ತಾರೆ. ಯಾಕೆ? ದೇವಸ್ಥಾನದಲ್ಲಿ ನೋಡಿದ್ದೇನೆ. ಒಂದು ಯಕ್ಷಗಾನ ಬಯಲಾಟಕ್ಕೆ ಹೋಗಿ ಬನ್ನಿ, ತಾವು ರಾಜವೇಷದವರಂತೆ ಆ ವೇಷ ಕಟ್ಟಿ ದಿಂಗಿಣ ಹೊಡೆಯುತ್ತಾರೆ. ಯಾಕೆ? ಆಟದಲ್ಲಿ ಹಾಗೆ ಮಾಡಿದ್ದು ಅಲ್ವೇ? ಆದರೆ ಈ ಎರಡು ಪರಿಸ್ಥಿತಿಯಲ್ಲೂ ಚೆಂಡೆ ಹೊಡೆಯುವಂತಹ ಒಂದು ಗ್ರಹಚಾರ ಮಾತ್ರ ಮನೆಯಲ್ಲಿರುವ ಅಪ್ಪ ಅಮ್ಮನಿಗೆ. ಅದೇನು ಮಾಡಲು ಸಾಧ್ಯವಾಗುವುದಿಲ್ಲ. ಮಕ್ಕಳನ್ನು ಹೆತ್ತ ಮೇಲೆ ಅದನ್ನು ಮಾಡಲೇಬೇಕು. ಏನೇ ಆದರೂ ಇಲ್ಲಿ ನಮ್ಮ ಕಥೆಯಲ್ಲೂ ಕೂಡ ಮೀರಾಳಿಗೆ ಬಾಲ್ಯ ಸಹಜವಾದ ಅನುಕರಣ ಬುದ್ಧಿಯಿಂದ ಈ ರೀತಿಯಾಗಿ ಕೃಷ್ಣನ ಮೇಲೆ ಅಪರೂಪವಾದಂತಹ ಆ ಒಂದು ಪ್ರೇಮ ಸ್ನೇಹ ಬೆಳೆಯಿತಂತೆ. ಇಂತಿರಲಾಗಿ ಮೀರಾಳ ಜೀವನ ಶೈಲಿಯನ್ನು, ಅವಳ ವ್ಯಕ್ತಿತ್ವವನ್ನು ಸಂಪೂರ್ಣವಾಗಿ ಬದಲಾಯಿಸುವಂತಹ ಒಂದು ಘಟನೆ ಆ ಆಸ್ಥಾನದಲ್ಲಿ ಒಂದು ದಿನ ನಡೆಯುತ್ತದೆ. ಅದೊಂದು ದಿನ ಎಂದಿನಂತೆ ಅರಮನೆಯ ಹೊರಾಂಗಣದಲ್ಲಿ ಆಟವಾಡ್ತಾ ಇದ್ದಾಳೆ ಮೀರಾ ತನ್ನ ತಾತನ ಜೊತೆ. ಮಠ ಮಧ್ಯಾಹ್ನ ಹೊತ್ತು ಆಟವಾಡುತ್ತಿರುವಂತಹ ಸಂದರ್ಭ, ಈ ಆಸ್ಥಾನದಿಂದ ಹೊರಗೆ ಒಂದು ಬಯಲಿದೆ, ಆ ಬಯಲಿನಿಂದ ಆಚೆ ಒಂದು ರಾಜಮಾರ್ಗ. ಆ ರಾಜಮಾರ್ಗದಲ್ಲಿ ಆಗ ತಾನೇ ಮದುವೆಯ ಮಂಗಲ ಕಾರ್ಯವನ್ನು ಮುಗಿಸಿದಂತಹ ವಧೂವರರ ದಿಬ್ಬಣ, ನಗಾರಿ ಸಾರೋಟು ಆ ವಾದ್ಯಗಳ ಜೊತೆ ಮೆರವಣಿಗೆ ಬರುತ್ತಿರುವ ದೃಶ್ಯವನ್ನು ಇಲ್ಲಿಂದ ಮೀರ ಕಾಣ್ತಾಳೆ. ಅದೇನದೆಂಬುದಾಗಿ ಆ ಹುಡುಗಿಗೆ ಅರ್ಥವಾಗಲಿಲ್ಲ. ಪಕ್ಕದಲ್ಲಿದ್ದಂತಹ ತಾತನನ್ನು ಕರೆದು, ತಾತ ತಾತ ಅದೇನದು ಮೆರವಣಿಗೆ? ಅಲ್ಲಿ ತುಂಬ ಜನ ಇದ್ದಾರಲ್ಲ, ಏನದು ಎಂಬುದಾಗಿ ಕೇಳಿದಾಗ, ದೂದಾಜಿ ಮಗು, ಅದು ಈಗ ತಾನೇ ಮದುವೆಯಾದ ವಧೂವರರ ದಿಬ್ಬಣ. ಅಲ್ಲಿ ಕುಳಿತಿದ್ದಾಳೆ ನೋಡು, ಅವಳು ವಧು, ಅವಳ ಪಕ್ಕದಲ್ಲಿರುವುದು ಅವಳ ಗಂಡ ಎಂದರಂತೆ. ಹುಡುಗಿಗೆ ಅರ್ಥವಾಗಲಿಲ್ಲ. ಗಂಡ? ತಾತ, ಈ ಗಂಡ ಎಂದರೆ ಯಾರು? ಆ ಗಂಡನಿಗೂ ಪಕ್ಕದಲ್ಲಿದ್ದಾಳಲ್ಲ ಹೆಣ್ಣು, ಅವಳಿಗೂ ಏನು ಸಂಬಂಧ ಎಂದಾಗ, ದೂದಾಜಿ ಮಗು, ಆ ಹೆಣ್ಣು ಯಾರನ್ನು ಮದುವೆ ಆಗುತ್ತಾಳೋ ಅವಳು ಆಕೆಯ ಗಂಡ. ಅವಳು ಅವನ ಜೊತೆಗೇ ಮಾತನಾಡಬೇಕು, ಅವಳ ಜೊತೆಗೇ ಇರಬೇಕು, ಅವಳ ಜೊತೆಗೇ ಜಗಳವಾಡಬೇಕು. ಸುಖವಾಗಿರಲಿ ದುಃಖವಾಗಿರಲಿ, ಸೋಲಿರಲಿ ಗೆಲುವಿರಲಿ, ತನ್ನ ಆಯಸ್ಸು ಸಂಪೂರ್ಣವಾಗುವ ತನಕ ಆ ಗಂಡನ ಜೊತೆಗೇ ಬಾಳಬೇಕು ಎಂದನಂತೆ. ಈಗ್ಲಾದ್ರೂ ಮೀರ ಸುಮ್ಮನಿರಬೇಕೋ ಬೇಡೋ? ಮತ್ತಷ್ಟು ಪ್ರಶ್ನೆ ಕೇಳಿದ್ಲೆ. ಹೌದಾ ತಾತ, ಇಷ್ಟೆಲ್ಲ ಇದೆಯಾ? ಹಾಗಿದ್ರೆ ತಾತ, ನನ್ನನ್ನು ಯಾರಿಗೆ ಮದುವೆ ಮಾಡಿಸಿಕೊಡ್ತೀರಿ? ಕೇಳಿಯೇ ಬಿಟ್ಲು ಆ 7 ವರ್ಷದ ಹುಡುಗಿ. ಎನ್ನ ನಾರಿಗೆ ಧಾರೆಗೆರವಿರಿ, ಮುನ್ನ ಪೇಳಿರಿಗೆಂದು ನುಡಿಗೆನು,
ತಾತ ತಾತ ನನ್ನನ್ನು ಯಾರಿಗೆ ಮದುವೆ ಮಾಡಿಕೊಡ್ತೀರಿ ಎನ್ನುವಂತಹ ಆ ಮುಗ್ಧ ಬಾಲಕಿಯ ಪ್ರಶ್ನೆ ದೂದಾಜಿ ಅಂದುಕೊಂಡದೇನು? ಪಾಪ ಹುಡುಗಾಡಿಗೆಗೋಸ್ಕರವಾಗಿ ಕೇಳ್ತಾ ಇದ್ದಾಳೆ ಎಂದುಕೊಂಡವನೇ ಒಂದಿನಿತು ಯೋಚನೆ ಮಾಡದೆ, ಮಗು ನಿನ್ನ ಆ ಕೃಷ್ಣಂಗೆ ವಧುವನ್ನಾಗಿ ಇವೆನನು, ನಿನ್ನನ್ನು ಆ ಕೃಷ್ಣನಿಗೆ ಮದುವೆ ಮಾಡಿಸಿಕೊಡ್ತೇನೆ ಎಂಬುದಾಗಿ ಹೇಳಿಯೇ ಬಿಟ್ಟನಂತೆ ದೂದಾಜಿ. ಎನ್ನ ನಾರಿಗೆ ಧಾರೆಗೆರೆವಿರಿ ಮುನ್ನ ಪೇಳಿರಿಗೆಂದು ನುಡಿಯಲು ನಿನ್ನ ಆ ಕೃಷ್ಣಂಗೆ ವಧುವನ್ನಾಗಿ ಇವೆನಲು, ಘನ್ನ ಮಹಿಮನ ಮನದಿ ವರಿಸುತ್ತ ತನ್ನ ಮೈಯನೆ ತಾನೇ ಮರೆಯುತ್ತ ಘನ್ನ ಮಹಿಮನ ಮನದಿ ವರಿಸುತ್ತ ತನ್ನ ಮೈಯನೆ ತಾನೇ ಮರೆಯುತ್ತ ಅನ್ನ ನೀರನ್ನುಣ್ಣದೆ ಹರಿಚರಣ ಭಜಿಸಿದಳು. ಘನ್ನ ಮಹಿಮನ ಮನದಿ ನೆನೆಯುತ್ತ ತನ್ನ ಮೈಯನೆ ತಾನೇ ಮರೆಯುತ್ತ ಅನ್ನ ನೀರನ್ನುಣ್ಣದೆ ಹರಿಚರಣ ಭಜಿಸಿದಳು. ಎನ್ನ ಆರಿಗೆ ಧಾರೆಗೆರೆವಿರಿ ಮುನ್ನ ಪೇಳಿರಿಗೆಂದು ನುಡಿಯಲು, ನನ್ನನ್ನು ಯಾರಿಗೆ ಮದುವೆ ಮಾಡಿಸಿಕೊಡುತ್ತೀರಿ ಎನ್ನುವಂತಹ ಆ ಬಾಲಕಿಯ ಪ್ರಶ್ನೆಗೆ ಯಾವಾಗ ನಿನ್ನನ್ನು ಕೃಷ್ಣನಿಗೆ ಮದುವೆ ಮಾಡಿಸಿಕೊಡುತ್ತೇನೆ ಎನ್ನುವ ಮಾತು ತಾತನ ಬಾಯಿಯಿಂದ ಬಂತೋ ಆ ವಿಚಾರವನ್ನ ಗಟ್ಟಿಯಾಗಿ ಹಿಡಿದುಕೊಂಡು, ಹಾ ಏನು ಕೃಷ್ಣ ನನ್ನ ಗಂಡನೇ? ಹಾಗಿದ್ರೆ ಸುಖವಾಗಿರಲಿ ದುಃಖವಾಗಿರಲಿ ಸೋಲಿರಲಿ ಗೆಲುವಿರಲಿ ನಾನು ಕೃಷ್ಣನ ಜೊತೆಗೇ ಇರಬೇಕು, ಕೃಷ್ಣನ ಜೊತೆಗೇ ಮಾತನಾಡಬೇಕು. ಯಾಕೆ? ಹೆಂಡತಿಯಾದವಳ ಕರ್ತವ್ಯ ಅಲ್ವೇ? ಈಗ ತಾನೇ ತಾತ ಹೇಳಿದ್ದಲ್ಲ. ಹಾಗಿದ್ರೆ ನನ್ನ ಗಂಡ ಯಾರು? ಹಾ, ಈ ವಿಗ್ರಹ ಕೃಷ್ಣನ ವಿಗ್ರಹ ಇದು ನನ್ನ ಗಂಡ, ನಾನವನ ಹೆಂಡತಿ. ಹಾಗಿದ್ರೆ ಕೃಷ್ಣ ನಿನ್ನ ಜೊತೆಗೇ ಇನ್ನು ನಾನಿರುತ್ತೇನೆ ಎನ್ನುವಂತಹ ಆ ಭಾವನೆ ಅವಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಬಂತು. ಅದರ ಪರಿಣಾಮವಾಗಿ ಅಂದಿನಿಂದ ಆ ವಿಗ್ರಹಕ್ಕೆ ಹಿಂದೆ ಎಂದೂ ತೋರದಂತಹ ಆ ಒಂದು ವಿಶೇಷವಾದ ಕಾಳಜಿ ವಹಿಸತೊಡಗಿದಳಂತೆ ಮೀರಾ. ಹೇಗೆಲ್ಲ ಗೊತ್ತೇ? ಕಡಲ ಶಯನನ ಪಿಡಿದು ಕರದಲ್ಲಿ ಅಡಿಗಡಿಗೆ ಮೇಯಿಸುತ್ತ ಭರದಲ್ಲಿ ತೊಡಿಸಿ ವಸನವ ಮುಡಿಸಿ ಪುಷ್ಪವ ಪಿಡಿದು ಹರುಷದಲ್ಲಿ. ಆ ವಿಗ್ರಹವನ್ನು ಕೈಯಲ್ಲಿ ಹಿಡಿದುಕೊಂಡು ದಿನನಿತ್ಯವೂ ಅದಕ್ಕೆ ಸ್ನಾನ ಮಾಡಿಸಿ ಬಟ್ಟೆ ತೊಡಿಸಿ ಮುಡಿಗೆ ಪುಷ್ಪವನ್ನು ಇಡುತ್ತಿದ್ದಳಂತೆ. ಆಮೇಲೆ ನುಡಿ ಸಾಂತ್ವನವ ಹರಿಗೆ ತಲುಪಿಸಿ ಮಡಿಲ ತೊಟ್ಟಿಲಿನಲ್ಲಿ ಮಲಗಿಸಿ ಆವಾಗ ಸಾಂತ್ವನದ ಮಾತುಗಳನ್ನು ಹೇಳ್ತಾ ಇದ್ದಂತೆ. ನುಡಿ ಸಾಂತ್ವನವ ಹರಿಗೆ ತಲುಪಿಸಿ ಮಡಿಲ ತೊಟ್ಟಿಲಿನಲ್ಲಿ ಮಲಗಿಸಿ ಪಾಡಿನಲಿವಳು ಮುಗ್ಧೆ ಮೇರಳು ಹರಿಗೆ ಜೋಗುಳವ, ಪಾಡಿನಲಿವಳು ಮುಗ್ಧೆ ಮೀರಳು ಹರಿಗೆ ಜೋಗುಳವ. ಮನೆಯಲ್ಲಿದ್ದಂತಹ ಅಮ್ಮನ ಯಾವ ಸೀರೆ ಇದೆಯೋ ಆ ಸೀರೆಯ ಸರಗಿನಿಂದಲೇ ಒಂದು ತೊಟ್ಟಿಲನ್ನು ಮಾಡಿ ಆ ತೊಟ್ಟಿಲಲ್ಲಿ ಈ ವಿಗ್ರಹವನ್ನು ಬಹಳ ಜಾಗರೂಕತೆಯಿಂದ ಇಟ್ಟು ಜೋ 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 ಎಂಬುದಾಗಿ ದಿನನಿತ್ಯ ತೂಗ್ತಾ ಇದ್ದಂತೆ. ಹೇ ಕೃಷ್ಣ, ಬಾಲಗೋಪಾಲ ಬಾಲಗೋಪಾಲ ಲಾಲಿ ಲಾಲಿ ಹಾಡುವಿನ ಬಾಲಗೋಪಾಲ ಬಾಲಗೋಪಾಲ ಹೇ ಬಾಲಗೋಪಾಲ ಲಾಲಿ ಲಾಲಿ ಹಾಡುವಿನ ಬಾಲಗೋಪಾಲ. ನಿನ್ನ ಜೊತೆಗೆ ಆಡುವೆನ ಬಾಲಗೋಪಾಲ, ನಿನ್ನ ಜೊತೆಗೆ ಕೂಡುವೆನ ಬಾಲಗೋಪಾಲ, ನಿನ್ನ ಬಿಟ್ಟು ಬಾಳೆನಯ್ಯ ಬಾಲಗೋಪಾಲ. ನಿನ್ನ ಬಿಟ್ಟು ಬಾಳೆನಯ್ಯ ಬಾಲಗೋಪಾಲ, ನಿನ್ನ ಜೊತೆಯ ಬಯಸುವೆನು ಹೇ ಬಾಲಗೋಪಾಲ, ನಿನ್ನ
ಜೊತೆಯ ಬಯಸುವೆನು ಬಾಲ ಗೋಪಾಲ ಜೋ ಜೋ ಲಾಲಿ ಕೃಷ್ಣ ಜೋ ಜೋ ಲಾಲಿ 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 ಕೃಷ್ಣ ಜೋ ಜೋ ಲಾಲಿ. ಹಿಡಿದು ಕರಗಳನ್ನು ನಡೆಸು ಬಾಲ ಗೋಪಾಲ ನಡೆಸೆನ್ನನು ಸತ್ಯ ಪಥದಿ ಬಾಲ ಗೋಪಾಲ. ಹಿಡಿದು ಕರಗಳನ್ನು ನಡೆಸು ಬಾಲ ಗೋಪಾಲ ನಡೆಸೆನ್ನನು ಸತ್ಯ ಪಥದಿ ಬಾಲ ಗೋಪಾಲ. ಬಿಡಲಾರೆ ನಿನ್ನ ಚರಣ ಬಾಲ ಗೋಪಾಲ ಕೊಡು ಎನಗೆ ನಿನ್ನ ಸಂಗ ಹೇ ಬಾಲ ಗೋಪಾಲ ಕೊಡು ಎನಗೆ ನಿನ್ನ ಸಂಗ ಬಾಲ ಗೋಪಾಲ. ಜೋಲಾಲಿ ಕೃಷ್ಣ ಜೋಲಾಲಿ ಲಾಲಿ ಲಾಲಿ ಕೃಷ್ಣ ಜೋ ಜೋಲಾಲಿ ಜೋ ಜೋಲಾಲಿ ಕೃಷ್ಣ ಜೋ ಜೋಲಾಲಿ ಲಾಲಿ ಲಾಲಿ ಕೃಷ್ಣ ಜೋ ಜೋಲಾಲಿ ಕೃಷ್ಣ ಜೋ ಜೋಲಾಲಿ ಕೃಷ್ಣ ಜೋ ಜೋಲಾಲಿ. ಹೀಗೆ ದಿನ ಬೆಳಿಗ್ಗೆ ಕೃಷ್ಣನನ್ನು ಹಿಡಿದುಕೊಳ್ಳುವುದು, ಆಟವಾಡಿಸುವುದು, ಸಂಜೆ ಜೋ ಜೋ ಎಂಬುದಾಗಿ ಮಲಗಿಸುವುದು, ಹೀಗೆ ಕಳೆಯುತ್ತಾ ಕಳೆಯುತ್ತಾ ಕೃಷ್ಣನ ಧ್ಯಾನದಲ್ಲಿ 16 ವರ್ಷಗಳನ್ನು ಕಳೆದೇ ಬಿಟ್ಟಳಂತೆ ಆ ಮೀರಾ. ತನ್ನ ಜೀವನ ಸಂಪೂರ್ಣವಾಗಿ ಕೃಷ್ಣ ವಿಚಾರಗಳ ಸ್ಮರಣೆ, ಕೃಷ್ಣನ ಬಗ್ಗೆ ಚಿಂತನೆ, ಕೃಷ್ಣ ಸತ್ಸಂಗಗಳ ಆ ಒಂದು ಸ್ಮರಣೆ ಇತ್ಯಾದಿಗಳಿಂದ ತನ್ನ ಜೀವನವನ್ನು ಸಂಪೂರ್ಣವಾಗಿ ಕೃಷ್ಣಮಯವಾಗಿಸಿದ್ದಾಳಂತೆ. ತಾತ ಹೇಳಿದಂತಹ ಮಾತು ನಾನು ಕೃಷ್ಣನ ಹೆಂಡತಿ ಎನ್ನುವುದು ಅವಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿತ್ತು. ಅಂತಹ ಆ ಮುಗ್ಧ ಹುಡುಗಿಯ ಭಾವನೆಗೆ ಪೆಟ್ಟು ಬೀಳುವಂತಹ ಒಂದು ಘಟನೆ ಮತ್ತೆ ನಡೆಯಿತು. ಅದೇನೆಂದರೆ ಮೀರಾಳ ಮದುವೆ. ಮನೆಯಲ್ಲಿ ಸಂಗ್ರಾಮ ಸಿಂಹನ ಒಬ್ಬ ಮಗ ಇದ್ದಾನೆ ಭೋಜರಾಜ, ಅವನ ಕೂಡ ಮೀರಾಳಿಗೆ ಮದುವೆ ಎನ್ನುವಂತಹ ವಿಚಾರ ಮನೆಯಲ್ಲೆಲ್ಲ ಹಬ್ಬಿತು. ಮೀರಾಳಿಗೆ ತಿಳಿಯಿತು, ಏನು ನನಗೆ ಮದುವೆ? ಯಾರು? ತಾತ ಹೇಳಿದ್ದೆ. ಅದು ಹೇಗೆ ತಾತ ಹೇಳ್ತಾರೆ? ಇಲ್ಲ ಇಲ್ಲ ಇಲ್ಲ, ತಾತನಿಗೆ ಏನೋ ಗಲಿಬಿಲಿ ಆಗಿದೆ, ಅರುಳು ಮರಳಾಗಿದೆ, ನಾನು ಹೋಗ್ತೇನೆ ಕೃಷ್ಣನ ಜೊತೆ. ತಾತನೇ ನನ್ನನ್ನು ಕೃಷ್ಣನ ಜೊತೆ ಮದುವೆ ಮಾಡಿಸಿದ್ದು, ಈಗ ಹೇಗೆ ತಾತ ಬೇರೊಬ್ಬರ ಜೊತೆ ನನ್ನ ಮದುವೆ ಮಾಡಿಸ್ತಾನೆ? ನಾನು ಹೋಗ್ತೇನೆ ತಾತ 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 ಎಂಬುದಾಗಿ ತಾತ ಮಲಗುವ ಕೋಣೆಗೆ ಬಂದು ತಾತನ ಪಾದದ ಬುಡದಲ್ಲಿ ನಿಂತು, ತಾತ, ಅಲ್ಲ ತಾತ, ನಾನೇನೋ ವಿಚಾರ ಕೇಳ್ಪಟ್ಟೆ, ನೀವು ನನ್ನ ಮದುವೆ ಮಾಡಿಸ್ತಾ ಇದ್ದೀರಂತೆ. ಅದ್ಯಾರೋ ಭೋಜರಾಜ ಎನ್ನುವನು ಕೂಡ ಮದುವೆ ಮಾಡಿಸ್ತಿದ್ದೀರಂತೆ. ಅಲ್ಲ ತಾತ, ಅದೇನು ತಾತ ಇದು? ನೀವೇ ನನ್ನನ್ನು ಕೃಷ್ಣನಿಗೆ ಮದುವೆ ಮಾಡಿಸಿಕೊಟ್ಟು ಈಗ ಇನ್ನೊಬ್ಬರ ಜೊತೆ ಮದುವೆ ಮಾಡಿಸಿದ್ದು, ಇದು ತರವೇ ತಾತ? ಹೇಳಿ ತಾತ, ಹೇಳಿ, ಹೀಗೆ ಮಾಡದಿರಿ ತಾತ ಎಂಬುದಾಗಿ ಆ ಮುಗ್ಧ ಧ್ವನಿಯಲ್ಲಿ ಕೇಳುವಾಗ ದೂದಾಜಿಗೆ ಎದು ಧಸಕ್ಕೆಂದಿತ್ತು. ಏನು? ಚಿಕ್ಕ ವಯಸ್ಸಿನಲ್ಲಿ ಹುಡುಗಾಟಕ್ಕೋಸ್ಕರವಾಗಿ ನಾನು ಹೇಳಿದ ಆ ಮಾತನ್ನ ಈ ಹುಡುಗಿ ಇಷ್ಟೆಲ್ಲ ಮನಸ್ಸಿಗೆ ಹಚ್ಚಿಕೊಂಡಿದ್ದಾಳಲ್ಲ. ಅಯ್ಯೋ, ಏನು ಮಾಡೋಣ? ತಂದೆ ತಾಯಿ ಇಲ್ಲದ ತಪ್ಪಲಿ ಬೇರೆ, ಮನಸ್ಸಿಗೆ ನೋವು ಮಾಡುವ ಹಾಗಿಲ್ಲ. ಹಾಗೆಂದು ಸಂಗ್ರಾಮ ಸಿಂಹನಿಗೆ ನಾನು ಮಾತು ಕೊಟ್ಟಿದ್ದೇನೆ, ಅದನ್ನು ಕೂಡ ಕಡೆಗಣಿಸುವಂತಿಲ್ಲ. ಏನು ಮಾಡೋಣ, ಏನು ಮಾಡೋಣ, ಏನು ಮಾಡೋಣ ಎಂಬುದಾಗಿ ಪರಿತಪಿಸುತ್ತಿರಲು ಕೊನೆಗೆ ಮನೆಯವರ ಒತ್ತಾಯಕ್ಕೆ ಮಣಿದು ಈ ಮೀರಾ ಮುಂದೆ ಸರಿ ಹೋದಾಳು ಎನ್ನುವಂತಹ ಆ ಒಂದು ನಿರೀಕ್ಷೆಯಲ್ಲಿ ಅವಳ ಮಾತನ್ನು ತಿರಸ್ಕರಿಸಿ ಭೋಜರಾಜನ ಕೂಡ ಮದುವೆಯನ್ನು ಮಾಡಿಸಿಯೇ ಬಿಟ್ಟರು ಮನೆಯವರು. ಈಗ ಮೀರಾಳಿಗೆ ಅಳಲು ಕಣ್ಣೀರೆಲ್ಲಿದೆ ಹೇಳಿ? ನನಗೆ ಯಾರೂ ಇಲ್ಲ ಎಂಬುದಾಗಿ ತಿಳಿದಾಕ್ಷಣ ಪರಿಸ್ಥಿತಿಗೆ ಕಟ್ಟು ಬಿದ್ದಂತಹ ಮೀರಾ ಏನು ಮಾತನಾಡದೆ ಆ ಸಂಗ್ರಾಮ ಸಿಂಹನ ಮನೆಯ ಸೊಸೆಯಾಗಿ ಭೋಜರಾಜನ ಹೆಂಡತಿಯಾಗಿ ಆ ಆಸ್ಥಾನವನ್ನು ಪ್ರವೇಶ ಮಾಡಿದಳು. ಅಂದಿನ ರಾತ್ರಿ ಮೊದಲ ರಾತ್ರಿಯ ಹೊತ್ತು ಆ ಕೋಣೆಯಲ್ಲಿ ಒಬ್ಬಳೆ ಕುಳಿತಿದ್ದಾಳೆ ಮೀರಾ. ಮೊದಲ ರಾತ್ರಿಯ ಆ ಅಪರಿಮಿತವಾದ ಆ ಸಂಗಮದ ಅತ್ಯಂತ ನಿರೀಕ್ಷೆಯಿಂದ ಭೋಜರಾಜ ಅತ್ಯಂತ ಆಸೆಯಿಂದ ಕೋಣೆಯೊಳಗಡೆ ಇಟ್ಟಿದ್ದಾನೆ. ಆದರೆ ಒಂದಡಿಯಲ್ಲಿ ಸುಮ್ಮನೆ ಕುಳಿತಿದ್ದಾಳೆ ಮೀರಾ. ಕಣ್ಣಂಚಿನಲ್ಲಿ ಝಳ 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 ಎಂಬುದಾಗಿ ಧಾರಾಕಾರವಾಗಿ ಕಣ್ಣೀರು ಸುರಿಯುತ್ತಾ ಇದೆ. ಎಲ್ಲ ಆಸೆ ನಿರೀಕ್ಷೆಗಳೊಂದಿಗೆ
ಭೋಜರಾಜ ಮೆಲ್ಲನೆ ಹೋಗಿ ಮೀರಾಳ ಭುಜಕ್ಕೆ ಕೈ ಇಟ್ಟರೆ ಬೆದರಿದ ಹರಣಿ ಅಂತಾದಳಂತೆ ಮೀರಾ. ಹೇ ವೀರ, ಏನು ಮಾಡುತ್ತಿರುವೆ ನೀನು? ನೀನ್ಯಾಕೆ ನನ್ನನ್ನು ಮುಟ್ಟಿದೆ? ನೀನ್ಯಾಕೆ ಇಲ್ಲಿಗೆ ಬಂದೆ? ಅಲ್ಲ, ನಾವಿಬ್ಬರು ಗಂಡ ಹೆಂಡತಿ ತಾನೆ, ನಾನು ನಿನ್ನ ಗಂಡ ಕಣೆ ಎಂಬುದಾಗಿ ಭೋಜರಾಜ ಹತ್ತಿರ ಬಂದರೆ ಮೀರಾ, ಹೇ ದ್ವೀರ, ಹೋಗು ದೂರ. ನೀನಲ್ಲ ನನ್ನ ಗಂಡ. ನನ್ನ ಗಂಡ ಯಾರು ಗೊತ್ತೇ? ಒಲ್ಲೆ ನಿನ್ನಯ ಕೂಡೆ ಬಂದ ನಾ ಬಲ್ಲೆ ಎನ್ನಯ ಒಡೆಯ ಕೃಷ್ಣನ ಸಂಗ. ನಾನು ನಿನ್ನನಲ್ಲೇ ಅಲ್ಲ, ಕೃಷ್ಣನಲ್ಲೇ. ಒಲ್ಲೆ ನಿನ್ನಯ ಕೂಡೆ ಬಂದ ನಾ ಬಲ್ಲೆ ಎನ್ನೊಡ ಒಡೆಯ ಕೃಷ್ಣನ ಸಂಗ. ನಲ್ಲೆ ನಾನಾ ಕೃಷ್ಣ ಪ್ರಭುವಿಗೆ ನಲ್ಲನವ ಈ ಬಾಲ ಮೀನಗೆ. ನಲ್ಲೆ ನಾನಾ ಕೃಷ್ಣ ಪ್ರಭುವಿಗೆ ನಲ್ಲನವ ಈ ಬಾಲ ಮೀನಗೆ. ನಿಲ್ಲಲಾರನು ಒಂದು ಕ್ಷಣವ ಪುಲ್ಲಲೋಚನ ಇಲ್ಲವಾದರೆ. ನಡೆದು ಹೋಗಿದೆ ಎನ್ನ ಮದುವೆ. ನಡೆದು ಹೋಗಿದೆ ನನ್ನ ಮದುವೆ. ಚಿಕ್ಕ ವಯಸ್ಸಿನಲ್ಲಿ ನನ್ನ ಒಡೆಯನಾದ ಕೃಷ್ಣನ ಜೊತೆ ನನ್ನ ಮದುವೆ ನಡೆದು ಹೋಗಿದೆ. ಈಗ ನೀನ್ಯಾರು ನನಗೆ ತಿಳಿಯದು. ನೀನು ನನ್ನ ಗಂಡ ಅಲ್ಲ. ಆ ಪುಲ್ಲ ಲೋಚನನಾದ ಆ ಶ್ರೀಕೃಷ್ಣ ಪರಮಾತ್ಮ ಮಾತ್ರವೇ ನನ್ನ ಗಂಡ. ನೋಡು ವೀರ, ನನ್ನನ್ನು ಮುಟ್ಟಬೇಡ. ನಾನೆಂದಿಗೂ ನಿನಗೆ ಸಿಗಲಾರೆ. ನಾನೆಂದಿದ್ದರೂ ಆ ಕೃಷ್ಣನ ಸ್ವತ್ತು ಮಾತ್ರ ಎಂಬುದಾಗಿ ಕಟ್ಟಿ ಮುರಿದಂತೆ ಹೇಳಿಯೇ ಬಿಟ್ಲಂತೆ ಮೀರಾ. ಒಂದು ಬಾರಿ ಯೋಚನೆ ಮಾಡಿ. ಮದುವೆಯ ದಿನ ರಾತ್ರಿ ಅಪರಿಮಿತವಾದ ನಿರೀಕ್ಷೆಯೊಂದಿಗೆ ಬಂದಿದ್ದಾನೆ. ನನ್ನನ್ನು ಮುಟ್ಟಬೇಡ, ನಾನು ನಿನ್ನ ಹೆಂಡತಿಯಲ್ಲ ಎಂಬುದಾಗಿ ಹೆಂಡತಿ ಹೇಳಿದ್ದಾಳೆ. ಭೋಜರಾಜನ ಸ್ಥಿತಿ ಹೇಗಾಗಿರಬಹುದು ನೀವೇ ಯೋಚನೆ ಮಾಡಿ. ಬುಡ ಕಡಿದ ಬಾಳೆ ಗಿಡದಂತೆ ಹಾಗೆ ಕೆಳಕ್ಕೆ ಕುಸಿದೇ ಬಿಟ್ಟಿದ್ದಾರಂತೆ. ಏನು? ಯಾವ ಅಪರಿಮಿತವಾದ ನಿರೀಕ್ಷೆಯಿಂದ ಒಂದು ಭವ್ಯ ಭವನವನ್ನು ಕಟ್ಟಿದ್ದೇನೋ, ಆ ಮದುವೆ, ಆ ಸಂಸಾರ ಎನ್ನುವಂತಹ ಭವನ ಕಣ್ಣ ಮುಂದೆ ಛಿದ್ರವಾಗಿ ತುಂಡಾಗಿ ಬಿದ್ದಾಗ ಆ ಭೋಜರಾಜನಿಗೆ ಜೀವನವೇ ಸಾಕೆನಿಸಿಬಿಟ್ಟಿತಂತೆ. ಈ ವಿಚಾರವನ್ನು ಹೊರಗೆ ಹೇಳಲು ಆಗದೆ, ಒಳಗೆ ನುಂಗಿಟ್ಟುಕೊಳ್ಳಲು ಆಗದೆ ಕ್ಷಣ ಕ್ಷಣಕ್ಕೂ ಕೂಡ ಚೈತನ್ಯಹೀನನಾಗುತ್ತಲೇ ಬಂದ. ರಾಜ್ಯದ ಮೇಲಿರುವಂತಹ ಆಸಕ್ತಿ ಎಲ್ಲ ಹೋಯಿತು. ದಿನೇ ದಿನೇ ಪ್ರಜೆಗಳನ್ನು ಕಡೆಗಣಿಸತೊಡಗಿದ. ರಾಜ್ಯಭಾರದ ಕಡೆಗೆ ನಿರ್ಲಕ್ಷ್ಯ ತೋರತೊಡಗಿದ. ರಾಜ್ಯ ಅರಾಜಕವಾಯಿತು. ಇದೇ ಸಂದರ್ಭವನ್ನು ಕಾದು ಕುಳಿದಂತಹ ಆ ಯಾವ ಬೇರೆ ರಾಜ್ಯದವರಿದ್ದಾರೋ ಅವರು ಮೇವಾಡದ ಮೇಲೆ ದಾಳಿ ಇಡತೊಡಗಿದರಂತೆ. ಎಲ್ಲ ವೀರ ಯೋಧರು ಕೂಡ ಒಟ್ಟಾಗಿ ದಾಳಿ ನಡೆಸಿದ್ದಾರೆ. ಯುದ್ಧ ಘೋಷಣೆಯಾದಾಗ ರಾಜ ಹೋಗಲೇಬೇಕು. ಆದರೆ ರಾಜನಿಗೆ ಮನಸ್ಸೇ ಇಲ್ಲ. ಮನಸ್ಸಿಲ್ಲದ ಮನಸ್ಸಿನಲ್ಲಿ ಯುದ್ಧಕ್ಕೆ ಹೋದ ಭೋಜರಾಜ ಯುದ್ಧದಲ್ಲಿ ತಾನು ಸಂಪೂರ್ಣವಾದ ಮನಸ್ಸಿನಿಂದ ಹೋರಾಡಲು ಸಾಧ್ಯವಾಗದೆ ಶತ್ರುಗಳ ದಾಳಿಗೆ ಸಿಲುಕಿ ತಾನು ಇಹಲೋಕ ವ್ಯಾಪಾರ ಮುಗಿಸಿಯೇ ಬಿಟ್ಟ. ಈಗ ಮೀರಾ ಮನೆಗೆ ಬಂದ ಕೆಲ ದಿನದಲ್ಲೇ ವಿಧವೆ ಪಟ್ಟಕ್ಕೇರಿದಳು. ಇದನ್ನು ತಿಳಿದಾಗ ಅವಳ ಅತ್ತೆ, ಇದಕ್ಕೆಲ್ಲ ನನ್ನ ಸೊಸೆ ಕಾರಣ. ನನ್ನ ಸೊಸೆ ನಿರ್ಲಕ್ಷ್ಯ ತೋರಿದ್ದರಿಂದ ನನ್ನ ಮಗನಿಗೆ ಈ ರೀತಿಯ ಪರಿಸ್ಥಿತಿ ಉಂಟಾಯಿತು ಎಂಬುದಾಗಿ ಯಾವಾಗ ತಿಳಿಯಿತೋ ಆ ಸಂದರ್ಭದಲ್ಲಿ ಸಮಾಜದಲ್ಲಿ ಆಗಿನ ಕಾಲದಲ್ಲಿ ತಲೆ ಎತ್ತಿ ನಿಂತಿದ್ದಂತಹ ಸತೀ ಸಹಗಮನ ಎನ್ನುವಂತಹ ಒಂದು ಸಾಮಾಜಿಕ ಪಿಡುಗನ್ನೇ ಮುಂದಿಟ್ಟುಕೊಂಡು ಹೇಗಾದರೂ ಮಾಡಿ ಈ ಮೀರಾಳನ್ನು ಕೊಲ್ಲಬೇಕು ಎಂಬುದಾಗಿ ತೀರ್ಮಾನಿಸಿದ ಅವಳ ಅತ್ತೆ ನೇರವಾಗಿ ಮೀರಾ ಇದ್ದಲ್ಲಿಗೆ ಬಂದಿದ್ದಾರೆ. ಆ ಮೀರಾಳ ತಲೆ ಕೂದಲನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಹೇ ತರಳೆ, ಏರು ನೀ ತ್ವರಿಸಿತೆಯ ಬೇಗ, ಏರು ನೀ ಬದಿಸಿತೆಯ ಬೇಗ, ಸಾರು ನಿನ್ನಯ ಗಂಡ ಹೋದ ಆ ಸ್ವರ್ಗಕ್ಕೆ. ಹೋಗು ನೀನು, ಸಾರು ನಿನ್ನಯ ಗಂಡ ಹೋದ ಆ ಸ್ವರ್ಗಕ್ಕೆ. ತೋರು ನಿಲ್ಲಲ್ಲಿರುವ ಪತಿಭಕ್ತಿಯನ್ನು, ಏರು ನೀ ಬದಿಸಿತೆಯ ಬೇಗ. ಒಡೆ ನಿನ್ನ ಕೈ ಬಳೆಯ ತೆಗೆ ನಿನ್ನ ಕರಿಮಣೆಯ ನಡೆ ನಿನ್ನ ಪದೆಯನ್ನು
ಮಗನನ್ನು ಬಲೆ ತೆಗೆದುಕೊಂಡದ್ದು ಸಾಧ್ಯವಾಗಲಿಲ್ಲವೇ? ನನಗೆ ಸಾಕಾಗಲಿಲ್ಲವೇ? ನೀನ್ಯಾಕೆ ಇನ್ನು ಇಲ್ಲೇ ಇರುವೆ? ಹೋಗು ಹೋಗು, ನನ್ನ ಮಗನ ಪತಿಚಿತೆಯ ಆ ಚಿತೆಯ ಜೊತೆಗೆ ನೀನು ಕೂಡ ಸುಟ್ಟು ಭಸ್ಮವಾಗಿ ಹೋಗು. ಯಾಕೆಂದರೆ ನೀನವನ ಹೆಂಡತಿ ಅಲ್ವೇ ಎಂಬುದಾಗಿ ಯಾವಾಗ ಪ್ರಶ್ನೆ ಇಟ್ಟಳು, ಮೇರು ನೋಡುತ್ತಾಳೆ. ಹಾ, ಸತಿ ಹೋಗಬೇಕೆ? ಯಾಕೆ? ಗಂಡ ಸತ್ತರೆ ತಾನೇ ಸತಿ ಹೋಗಬೇಕಾದದ್ದು? ನನ್ನ ಗಂಡ ಸತ್ತಿಲ್ಲ. ನನ್ನ ಒಡೆಯ ಕೃಷ್ಣ ಇನ್ನೂ ಜೀವಂತನಾಗಿದ್ದಾನೆ. ನಿಮ್ಮ ಮಗ ನನ್ನ ಗಂಡನಲ್ಲ. ನನ್ನ ಒಡೆಯನಾದ ಕೃಷ್ಣ, ಆ ಪುಲ್ಲ ಲೋಚನನಾದ ಶ್ರೀಕೃಷ್ಣ ಪರಮಾತ್ಮ ನನ್ನ ಅಂತರಂಗದಲ್ಲಿ ಇರುವ ಅಷ್ಟು ಹೊತ್ತು ನಾನು ಯಾವತ್ತೂ ಕೂಡ ವಿಧವೆ ಅಲ್ವೇ ಅಲ್ಲ. ಆದ್ದರಿಂದ ನಾನು ಸತಿ ಹೋಗಲಾರೆ ಎಂಬುದಾಗಿ ಅತ್ತೆಯ ಬಳಿಯೂ ಕಡಾಖಂಡಿತವಾಗಿ ಹೇಳಿಯೇ ಬಿಟ್ಟಳು. ಯಾವಾಗ ಈ ಮಾತು ಬಾಯಿಯಿಂದ ಹೊರಗೆ ಬಿತ್ತು, ಹೇಗಾದ್ರೂ ಮಾಡಿ ನೀರಾಳನ್ನು ಕೊಲ್ಲಲೇಬೇಕು ಎನ್ನುವಂತಹ ಆ ಒಂದು ಯಾವ ಉದ್ದೇಶ ಇದೆಯೋ ಅದು ದೃಢವಾಗಿ ಅತ್ತೆಯ ಮನಸ್ಸಿನಲ್ಲಿ ಕುಳಿತುಕೊಂಡಿತಂತೆ. ಹೇಗಾದ್ರೂ ಮಾಡಿ ಅವಳನ್ನು ಕೊಲ್ಲಬೇಕು ಎನ್ನುವಂತಹ ಉದ್ದೇಶದಿಂದ ವಿಧ ವಿಧವಾಗಿ ಆ ಮೀರಾಳಿಗೆ ಅನೇಕ ಕಷ್ಟಗಳನ್ನು ಕೊಡಲು ಪ್ರಾರಂಭ ಮಾಡಿದಳು. ಎಂತಹ ಕಷ್ಟ ಗೊತ್ತೇ? ಹೂವ ಹಾರದ ಜೊತೆಗೆ ಹಾವ ಕಳುಹಿದರು, ನೋವನೆಯದೆ ಕೊಲಲು ವಿಷದ ಹಾಲಿದ್ದರು. ಹೂವ ಹಾರದ ಜೊತೆಗೆ ಹಾವಗಳು ಹಿದರು, ನೋವನೆಯದೆ ಕೊಲಲು ವಿಷದ ಹಾಲಿದ್ದರು. ಕಾವುದನ್ನು ಕಡೆಗಣಿಸಿ ಕೊನೆ ಯತ್ನಗೈದರು, ಸಾವು ಬರಲೆಂದು ಅಮಗೆ ಬಲು ಕಷ್ಟ ಇದ್ದರು. ಹೂವ ಹಾರದ ಜೊತೆಗೆ ಹಾವಗಳು ಹಿದರು. ಹೂವಿನ ಹಾರ ಆಗುತ್ತೇನೆ, ಬಾ ಹೂ ಮುಡಿಸುತ್ತೇನೆ ಎನ್ನುತ್ತಾ ಹೂವಿನ ಹಾರದಲ್ಲಿ ಹಾವನ್ನು ಕಟ್ಟಿ ಹಾಗೆ ಕೊಲ್ಲಲಿ ಸಾಯಲಿ ಎಂಬುದಾಗಿ ಪ್ರಯತ್ನ ಪಟ್ಟರು. ಯಾವುದೇ ಸದ್ದಿಲ್ಲದೆ ತಾನು ಸಾಯಬೇಕು ಎನ್ನುವಂತಹ ಉದ್ದೇಶದಿಂದ ಕುಡಿಯುವ ಹಾಲಿನಲ್ಲಿ ವಿಷವನ್ನು ಬೆರೆಸಿಕೊಟ್ಟರು. ನೀರು ತೆಗೆದುಕೊಂಡು ಬಾ ಮಗಳೇ ಎಂಬುದಾಗಿ ನದಿ ತೀರಕ್ಕೆ ಕಳುಹಿ ಅಲ್ಲಿ ನದಿಯಲ್ಲಿ ಮುಳುಗಿ ಸಾಯುವಂತೆ ಪ್ರೇರೇಪಿಸಿದರು. ಮನೆಯೆಲ್ಲ ವಿಷ ಅನಿಲವನ್ನು ಹರಡಿದರು. ಯಾವಾಗ ಇದು ಯಾವುದರಿಂದಲೂ ಮೀರ ಸಾಯಲಿಲ್ಲವೋ ಕೊನೆಗೆ ನೀನು ಈಗಲೇ ಸಾಯಿ ಎಂಬುದಾಗಿ ಕುತ್ತಿಗೆ ಹಿಸುಕಿ ಆ ಹುಡುಗಿಯ ಆ ಹೆಂಗಸಿನ ಪ್ರಾಣವನ್ನ ಹೀರಲು ಪ್ರಯತ್ನ ಪಟ್ಟರು. ಆದರೂ ಈ ಯಾವ ಸ್ಥಿತಿಯಲ್ಲೂ ಕೂಡ ಮೀರಾಳಿಗೆ ಸಾವು ಬರಲಿಲ್ಲ. ಯಾಕೆಂದರೆ ಮನಸ್ಸಿನಲ್ಲಿ ಒಬ್ಬನೇ ಆ ಒಂದೇ ಸ್ಮರಣೆ ಇದ್ದದ್ದು ಏನು? ಕೃಷ್ಣ ಕೃಷ್ಣ ಕೃಷ್ಣ. ಎಷ್ಟೇ ಕಷ್ಟಗಳು ಬಂದರೂ ಅಪಾಯ ಕೋಟಿಗೆ ಉಪಾಯ ಹರಿನಾಮ ಎಂಬಂತೆ ಆ ಎಲ್ಲ ಕಷ್ಟಗಳಿಂದ ಪರಮಾತ್ಮ ನಮ್ಮನ್ನು ಕಾಪಾಡುತ್ತಾನೆ. ಯಾಕೆ ಗೊತ್ತೇ? ಪರಮಾತ್ಮ ಭಕ್ತರಿಗೆ ಸ್ವಂತ. ಭಕ್ತರು ಯಾವಾಗಲೆಲ್ಲ ಕಷ್ಟ ಅನುಭವಿಸುತ್ತಾರೋ ಆ ಕಷ್ಟ ಅನುಭವಿಸದ ಹಾಗೆ ಕೃಷ್ಣ ಮಾಡುವುದಿಲ್ಲ. ಆದರೆ ಆ ಕಷ್ಟವನ್ನು ಅನುಭವಿಸುವಂತಹ ಸಂದರ್ಭದಲ್ಲಿ ತಾನು ಜೊತೆಗೇ ಇರುತ್ತಾನೆ. ನೀವು ಕೇಳಬಹುದು, ಹಾಗಾದ್ರೆ ಭಕ್ತರಿಗೆ ಕಷ್ಟ ಯಾಕೆ ಸ್ವಾಮಿ? ದೇವರಿಗೆ ಭಕ್ತರು ಇಷ್ಟ ಅಂತಾದ್ರೆ ಕಷ್ಟ ಯಾಕೆ ಕೊಡ್ತಾನೆ ಎಂಬುದಾಗಿ ಕೇಳಬಹುದು. ಕಷ್ಟಗಳು ಪ್ರಾರಬ್ಧದಿಂದ ಬರುವಂತಹದ್ದು. ಅವರವರಿಗೆ ಎಲ್ಲರಿಗೂ ಕೂಡ ಒಂದು ಪ್ರಾರಬ್ಧ ಎನ್ನುವಂಥದ್ದಿದೆ. ಆ ಪ್ರಾರಬ್ಧವನ್ನು ಅನುಭವಿಸಿ ಮುಗಿಸದೆ ಯಾರಿಗೂ ಕೂಡ ದೇವರ ಒಲುಮೆ ಸಿಗುವುದಿಲ್ಲ. ದೇವರ ಒಲುಮೆ ಸಿಗಬೇಕಂದಾದ್ರೆ ಪ್ರಾರಬ್ಧ ಅನುಭವಿಸಬೇಕಲ್ಲ. ಆ ಪ್ರಾರಬ್ಧ ಅನುಭವಿಸಲೋಸ್ಕರವಾಗಿ ಕಷ್ಟಗಳನ್ನು ಕೊಡುವಂತಹದ್ದು ಪರಮಾತ್ಮ. ಅವರವರಿಗೆ ವಿಧಿತವಾದ ಪ್ರಾರಬ್ಧದ ಫಲವನ್ನು ಅವರವರೇ ಅನುಭವಿಸಬೇಕೇ ವಿನ ಇನ್ನೊಬ್ಬರಿಗೆ ವಹಿಸಿಕೊಡಲಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ಪರಮಾತ್ಮ ಕಷ್ಟಗಳನ್ನು ಕೊಡುತ್ತಾ ಆ ಕಷ್ಟವನ್ನು ಅನುಭವಿಸುತ್ತಾ ನಮ್ಮ ಪ್ರಾರಬ್ಧ ಕ್ಷಯವಾಗುವ ತನಕ ಕಾದು, ಯಾವಾಗ ನಮ್ಮ ಪ್ರಾರಬ್ಧ ಕ್ಷಯವಾಗುತ್ತದೋ ಆಗ ತನ್ನ ಒಲುಮೆಯನ್ನು ನೀಡುತ್ತಾನೆ. ಈ ಕಷ್ಟ ಅನುಭವಿಸುವಂತಹ ಸಂದರ್ಭದಲ್ಲಿ ಬರುವ ಯಾವುದೇ ಪ್ರಾಣಾಪಾಯ ಇರಲಿ ಅವೆಲ್ಲದಿಂದಲೂ ಕೂಡ ಪರಮಾತ್ಮ ಕಾಯುತ್ತಾ ಯಾವಾಗ ನಮ್ಮ ದೋಷಗಳು ಎಲ್ಲವೂ ನಿವಾರಣೆಯಾಗುತ್ತದೋ ಆಗ ಮಾತ್ರವೇ ಅವರಿಗೆ ಉನ್ನತ ಪದವನ್ನಿತ್ತು ಅವರನ್ನು ಉದ್ಧಾರ ಮಾಡ್ತಾನೆ. ಇಲ್ಲಿ ನಮ್ಮ ಕಥಾಭಾಗದಲ್ಲಿ ಮೀರಾಳಿಗೂ ಅವಳ ಪ್ರಾರಬ್ಧದ ಫಲವಾಗಿ ಇಷ್ಟೆಲ್ಲ ಕಷ್ಟ. ಇದು ಮೀರಾಳಿಗೆ ಗೊತ್ತಿತ್ತು. ಕಷ್ಟಕ್ಕೆ ಅವಳು ಅಂಜರಲಿಲ್ಲ. ಆದರೆ ಅವಳ ಮನಸ್ಸಿನಲ್ಲಿ ಒಂದೇ ಒಂದು ಭಯ ಬಂತು. ಇನ್ನೂ ನಾನೆಲ್ಲಾದರೂ ಇಲ್ಲೇ ಇದ್ರೆ ನನ್ನ ಅತ್ತೆ ಮನೆಯವರು ನನ್ನನ್ನು ಖಂಡಿತವಾಗಿ ಸುಮ್ಮನೆ ಬಿಡುವುದಿಲ್ಲ. ಸಾವಿಗಂಜೋಳಲ್ಲ ನಾನು. ಆದರೆ ನಾನು ಇಷ್ಟು ಕಾಲ ಜೀವಿಸಿರುವುದು ಯಾರಿಗೋಸ್ಕರ? ನನ್ನ ಕೃಷ್ಣನಿಗೋಸ್ಕರ.
ಆ ಕೃಷ್ಣನನ್ನು ನೋಡದೆ, ಕೃಷ್ಣನನ್ನು ಹೊಂದದೆ ನನ್ನ ಈ ಜೀವನ ಅಂತ್ಯವಾಗುವುದು ನನಗಿಷ್ಟ ಇಲ್ಲ. ಅದಕ್ಕೋಸ್ಕರ ಇಲ್ಲಿದ್ದರೆ ಅದೆಲ್ಲ ಸಾಧ್ಯವಾಗದು. ಹೇಗಾದರೂ ಮಾಡಿ ಇಲ್ಲಿಂದ ಹೊರಟು ಕೃಷ್ಣ ಜನನವಾದಂತಹ ವೃಂದಾವನಕ್ಕೆ ಹೋಗೋಣ. ವೃಂದಾವನದಲ್ಲಾದರೂ ಕೃಷ್ಣ ಸಿಕ್ಕ್ಯಾನು ಎನ್ನುವಂತಹ ವಿಚಾರ ಯೋಚನೆ ಯಾವಾಗ ಬಂತೋ ಅಂದೇ ರಾತ್ರಿ ಉಟ್ಟ ಸೀರೆಯ ಸೆರಗಿನಲ್ಲೇ ಮೇವಾಡದಿಂದ ಹೊರಟು ವೃಂದಾವನದತ್ತ ಬಂದಳು. ಬೃಂದಾವನದ ಮಣ್ಣು ಯಾವಾಗ ಸ್ಪರ್ಶ ಮಾಡಿದಳೋ ಆಗ ಅವಳಿಗೆ ಹಿಂದಿನ ಜನ್ಮದ ಎಲ್ಲ ಸ್ಮರಣೆಗಳು ಒಂದೊಂದಾಗಿಯೇ ಮರಕಡಿಸತೊಡಗಿದವಂತೆ. ಆ ಮಣ್ಣು ಸ್ಪರ್ಶ ಮಾಡಿದಾಗ ಸಾಕ್ಷಾತ್ ಅವಳು ರಾಧೆಯೇ ಆಗಿದ್ದಳು. ರಾಧೆಯಾಗಿದ್ದಂತಹ ಆ ಮೀರಾಳ ಕಣ್ಣು ಹುಡುಕುತ್ತಿದ್ದದ್ದು ಕೃಷ್ಣನನ್ನು ಮಾತ್ರ. ಕೃಷ್ಣ 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 ಎಲ್ಲಿದ್ಯೋ ತಂದೆ, ಎಲ್ಲಿದ್ಯೋ ತಂದೆ ಎನ್ನುತ್ತಾ ಕೃಷ್ಣನ ಬಗ್ಗೆ, ಆ ಕೃಷ್ಣನ ಕುರಿತಾಗಿ ಕೀರ್ತನೆಯನ್ನು ಹಾಡಲು ಪ್ರಾರಂಭ ಮಾಡಿಯೇ ಬಿಟ್ಟಳಂತೆ. ಹೇ ಕೃಷ್ಣ ಹರೇ ಮುರಾರೆ ಮಧುಕೈಟ ಭಾರೆ ಗೋವಿಂದ ಗೋಪಾಲ ಮುಕುಂದ ಹರೇ ಮುರಾರೆ ಮಧುಕೈಟ ಭಾರೆ ಗೋವಿಂದ ಗೋಪಾಲ ಮುಕುಂದ ಶೌರ್ಯ ಆನಂದ ಶ್ರೀಧರ ಗೋವಿಂದ ಕೇಶವ ಮುಕುಂದ ಮಾಧವ ನಾರಾಯಣ ದೇವಕಿ ತನಯ ಗೋಪಿಕಾ ರಮಣ ದೇವಕಿ ತನಯ ಗೋಪಿಕಾ ರಮಣ ಮುರಳಿ ಮನೋಹರ ನಾರಾಯಣ ಹರೇ ಮುರಾರೆ ಮಧುಕೈಟ ಭಾರೆ ಗೋವಿಂದ ಗೋಪಾಲ ಮುಕುಂದ ಶೌರ್ಯ ಕೃಷ್ಣ ಕೃಷ್ಣ ಹರೆ ಕೃಷ್ಣ 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 ಹರೆ ಕೃಷ್ಣ 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 ಹರೆ ಕೃಷ್ಣ 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 ಗೋಪಾಲ ಕೃಷ್ಣ 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 ಹರೆ ಕೃಷ್ಣ 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 ಹರೆ ಕೃಷ್ಣ. ಹೇ ಕೃಷ್ಣ ಎಲ್ಲಿದ್ಯೋ ತಂದೆ, ಬಾರೋ ಕೃಷ್ಣ ಬಾರೋ. ಕೃಷ್ಣ ಕೃಷ್ಣ ಹರೆ ಕೃಷ್ಣ 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 ಹರೆ ಕೃಷ್ಣ ಕೃಷ್ಣ ಹೇ ಕೃಷ್ಣ ಹರೆ ಕೃಷ್ಣ ಕೃಷ್ಣ ಹರೆ ಕೃಷ್ಣ ಹರೇ ಮುರಾರೆ ಮಧುಕೈಟ ಭಾರೆ ಗೋವಿಂದ ಗೋಪಾಲ ಮುಕುಂದ ಶೌರ್ಯ ಗೋವಿಂದ ಗೋಪಾಲ ಮುಕುಂದ ಶೌರ್ಯ ಗೋವಿಂದ ಗೋಪಾಲ ಮುಕುಂದ ಶೌರ್ಯ. ಕೃಷ್ಣ ಎಲ್ಲಿದ್ಯೋ ತಂದೆ, ಬಾರೋ ಬಾರೋ. ಕೃಷ್ಣ ಕೃಷ್ಣ ಮುಕುಂದ ಮುರಾರಿ ಎಂಬುದಾಗಿ ತಾನು ಹುಚ್ಚಳಂತೆ ಅಲ್ಲೆಲ್ಲ ಓಡಾಡುತ್ತಿದ್ದದನ್ನು ಕಂಡಾಗ ವೃಂದಾವನದ ಜನರಿಗೆ ಹಾಗಿದ್ರೆ ಕೃಷ್ಣನ ಬಗ್ಗೆ ಇಷ್ಟೆಲ್ಲ ತಾದಾತ್ಮ್ಯತೆ ಇರುವುದು ನಮ್ಮ ರಾಧಾಳಿಗಲ್ಲದೆ ಬೇರೆ ಯಾರೂ ಅಲ್ಲ, ಇವಳು ರಾಧಾಳ ಸ್ವರೂಪಳೇ ಆಗಿರಬಹುದು ಎಂಬುದಾಗಿ ತಿಳಿದು ಎಲ್ಲರೂ ಕೂಡ ಮೀರಾಳಿಗೆ ನಮಸ್ಕರಿಸಿ ಮೀರಾಳನ್ನು ಬಹಳ ಗೌರವಯುತವಾಗಿ ಕಂಡರಂತೆ. ಕೊಂಚ ಕಾಲ ಅಲ್ಲೇ ತಾನು ಜೀವನ ಸಾಗಿಸಿ ಯಾವಾಗ ಕೃಷ್ಣ ಅಲ್ಲೂ ತನಗೆ ಸಿಗಲಿಲ್ಲ ಎನ್ನುವುದು ತಿಳಿಯಿತೋ ನೇರವಾಗಿ ಕೃಷ್ಣ ಬೆಳೆದಂತಹ, ಕೃಷ್ಣ ಬಾಳಿದಂತಹ ದ್ವಾರಕೆಗೆ ಹೋಗಲು ನಿರ್ಧಾರ ಮಾಡಿದಳು ಮೀರಾ. ಆಗಾಗಲೇ ಕಠಿಣವಾದ ಸ್ನಾನ, ನಿರಂತರ ತಲೆ ಸ್ನಾನ, ಕಠಿಣವಾದ ನರ್ತನ, ನಿರಂತರ ಉಪವಾಸ ಇತ್ಯಾದಿ ದೇಹ ದಂಡನೆಯಿಂದ ಅವಳ ದೇಹ ಜರ್ಜರಿತವಾಗಿತ್ತು. ತನ್ನ ಸುಮಾರು 57-58ನೇ ವಯಸ್ಸಿನಲ್ಲೇ ಅವಳು ಹಣ್ಣು ಮುದುಕಿಯಾಗಿದ್ದಳಂತೆ ಮೀರಾ. ನಡೆಯಲು ಕೂಡ ಬಹಳಷ್ಟು ಕಷ್ಟವಾಗುತ್ತಿತ್ತು. ಆದರೂ ತನ್ನ ಧ್ಯೇಯ ಏನು? ಕೃಷ್ಣನನ್ನು ಹೊಂದಬೇಕು. ಕೃಷ್ಣನನ್ನು ಹೊಂದಬೇಕಾದ್ರೆ ದ್ವಾರಕೆಗೆ ಹೋಗಬೇಕು. ದ್ವಾರಕೆಗೆ ಹೋಗಬೇಕಾದ್ರೆ ನಾನು ಹೇಗಾದರೂ ಮಾಡಿ ಇಲ್ಲಿಂದ ಚೈತನ್ಯವನ್ನೆಲ್ಲ ಹಿಡಿದಿಟ್ಟುಕೊಂಡು ಹೋಗಬೇಕು ಎನ್ನುವ ಆತ್ಮಸ್ಥೈರ್ಯ ಯಾವಾಗ ಆ ಮೀರಾಳಿಗೆ ಬಂತೋ ತನ್ನಲ್ಲಿ ಅಳಿದುಳಿದಂತಹ ಎಲ್ಲ ಶಕ್ತಿಯನ್ನು ಕೂಡ ಶೇಖರಿಸಿ ನೇರವಾಗಿ ದ್ವಾರಕೆಯನ್ನು ಹೇಗೋ ತಲುಪಿಯೇ ಬಿಟ್ಟಳು. ಆಗ ತಾನೇ ವೃಂದಾವನದಿಂದ ದ್ವಾರಕೆಗೆ ಮೀರಾ ಬರುತ್ತಿದ್ದಾಳೆ ಎನ್ನುವ ಸುದ್ದಿಯು ಹರಡಿತ್ತು. ಎಲ್ಲರೂ ಕೂಡ ಮೀರಾಳನ್ನು ಭೇಟಿಯಾಗಿ ಮೀರಾಳ ಆಶೀರ್ವಾದವನ್ನು ಪಡೆದುಕೊಂಡರು. ಆದರೆ ಮೀರಾ ಇದ್ಯಾವ ಮನ್ನಣೆಯನ್ನು ಬಯಸಿರಲಿಲ್ಲ. ಅವಳ ಕಣ್ಣುಗಳು ಹುಡುಕುತ್ತಾ ಇದ್ದದ್ದು ಕೃಷ್ಣನನ್ನು ಮಾತ್ರ. ಕೃಷ್ಣ, ಇಲ್ಲಿಯ ತನಕ ಬಂದೆ ನಾನು, ಈಗಲಾದ್ರೂ ಬಾರೋ ಸ್ವಾಮಿ, ಬಾರೋ ಕೃಷ್ಣ ಬಾ ಎಂಬುದಾಗಿ ಕೃಷ್ಣನನ್ನು ಹುಡುಕುತ್ತಾ ತಾನು ಜೀವನ ಕಳೆಯುತ್ತಿರುವಂತಹ ಸಂದರ್ಭ ಅದೊಂದು ದಿನ ಯಮುನಾ ನದಿ ತೀರಕ್ಕೆ ಬಂದಿದ್ದಾಳೆ ಮೀರಾ.
ಅಲ್ಲಿ ನೀರು ತುಂಬಿಸಿಕೊಂಡು ಆ ವಯಸ್ಸಿಲ್ಲದ ವಯಸ್ಸು ನೋಡಿ ಅವಳಿಗೆ ನಡೆಯಲು ಸಾಧ್ಯವಾಗುತ್ತಿಲ್ಲ. ಅದಕ್ಕೋಸ್ಕರ ವಿಶ್ರಾಂತಿಗೋಸ್ಕರ ಮರದ ಅಡಿಯಲ್ಲಿ ತಾನು ವಿಶ್ರಾಂತಿ ಪಡೆದುಕೊಳ್ತಾ ಇದ್ದಾಳೆ ಮೀರಾ. ಅದೆಷ್ಟು ಹೊತ್ತು ಕಣ್ಣು ಮುಚ್ಚಿ ಮಲಗಿದ್ದಾಳೋ ತಿಳಿಯದು. ಸ್ವಲ್ಪ ಹೊತ್ತಾಗುತ್ತಲೇ ದಢಾರೆಂಬುದಾಗಿ ದೊಡ್ಡದಾದ ಶಬ್ದ ಒಂದು ಕೇಳಿ ಬಂತು. ಕಣ್ತೆರೆದು ನೋಡಿದಳು ಮೀರಾ. ದೂರದಲ್ಲಿ ಏನೋ ಒಂದು ಪ್ರಭೆ ಕಾಣ್ತಾ ಇದೆ. ವಯಸ್ಸಾಯ್ತು ನೋಡಿ, ಏನು ಎಂಬುದಾಗಿ ಕಾಣಲಿಲ್ಲ. ಮತ್ತೆ 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 ಕಣ್ಣುಜ್ಜಿ ಕಣ್ಣುಜ್ಜಿ ನೋಡ್ತಾ ಇದ್ದಾಳೆ. ಏನೋ ಒಂದು ಪ್ರಭೆ ಕಾಣ್ತಾ ಇದೆ. ಹಾಗೆ ಯಾರೋ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಅಲ್ಲಿ. ಯಾರು ಯಾರು? ಮತ್ತೆ 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 ಕಣ್ಣುಜ್ಜಿ ನೋಡುತ್ತಾ ಆ ರೂಪವನ್ನ ಹಾಗೆ ಮೇಲಿನಿಂದ ಕೆಳಭಾಗಕ್ಕೆ ನೋಡ್ತಾ ಬರುತ್ತಿದ್ದಾಳಂತೆ. ಮಸ್ತಕದಲ್ಲಿ ಮಾಣಿಕದ ಕಿರೀಟ, ಕಸ್ತೂರಿ ತಿಲಕದಿಂದ ಎಸೆವಲನಾಟ. ಮಸ್ತಕದಲ್ಲಿ ಒಂದು ಕಿರೀಟ ಇದೆ. ಹಾಗೆ ಕೆಳಗೆ ಬರುವಾಗ ಒಂದು ತಿಲಕ ಇದೆ. ಹಾಗೆ ನೋಡುತ್ತಾ ನೋಡುತ್ತಾ ಶಿಸ್ತಿಲಿ ಕೊಳಲ ಊದುವ ಬೋರೆ ನೋಟ, ಕೌಸ್ತುಭ ಎಡ ಬಲದಲ್ಲಿ ಓಲಾಟ. ಯಾರಿರಬಹುದು? ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ. ಕೃಷ್ಣಮೂರ್ತಿ ಏನು ಇದು? ಯಾರಿದು? ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ. ಹಾಗೆ ಎಲ್ಲ ರೂಪವನ್ನು ನೋಡ್ತಾ ಇದ್ದಾಳೆ. ಮಘ ಮಘಿಸುವ ಸೊಬಗಿನ ಸುಳಿಗುರುಳು, ಚಿಗುರು ತುಳಸಿ ವನಮಾಲೆಯ ಕೊಳಲು. ತುಳಸಿ ಹಾರವನ್ನ ಹಾಕಿದ್ದಾನ ವ್ಯಕ್ತಿ. ಮಘ ಮಘಿಸುವ ಸೊಬಗಿನ ಸುಳಿಗುರುಳು, ಚಿಗುರು ತುಳಸಿ ವನಮಾಲೆಯ ಕೊರಳು. ಬಗೆ ಬಗೆ ಹೊನ್ನ ಉಂಗುರ ಬಿಟ್ಟ ಬೆರಳು. ಕೈಯಲ್ಲಿ ಉಂಗುರಗಳನ್ನು ಹಾಕಿದ್ದಾನೆ ಆ ವ್ಯಕ್ತಿ. ಯಾರದು? ಬಗೆ ಬಗೆ ಹೊನ್ನ ಉಂಗುರ ಬಿಟ್ಟ ಬೆರಳು, ಸೊಬಗಿನ ನಾಭಿಯ ತಾವರೆ ಅರಳಿ. ಆ ಕೃಷ್ಣಮೂರ್ತಿ ಕಣ್ಣ ಮುಂದೆ ನಿಂತಿರಂತಿದೆ. ಉಡಿದಾರ ಒಡ್ಡಾಣ ನಿಖಿಲಾಭರಣ, ಉಡುಗೆ ಪಿತಾಂಬರ ರವಿಶತಕಿರಣ. ಉಡಿದಾರ ಒಡ್ಡಾಣ ನಿಖಿಲಾಭರಣ, ಉಡುಗೆ ಪಿತಾಂಬರ ರವಿಶತಕಿರಣ. ಕಡಗನು ಪುರ ಹೆಜ್ಜೆಗಳ ನಿಟ್ಟ ಚರಣ. ಕೃಷ್ಣನೇ ಕೃಷ್ಣ ಕೃಷ್ಣ ಹರಿ ಕೃಷ್ಣ, ಹೇ ಕೃಷ್ಣ ಕೃಷ್ಣ ಹರಿ ಕೃಷ್ಣ, ಕೃಷ್ಣ ಕೃಷ್ಣ ಹರಿ ಕೃಷ್ಣ, ಹೇ ಕೃಷ್ಣ ಕೃಷ್ಣ ಹರಿ ಕೃಷ್ಣ, ಕೃಷ್ಣ ಹೇ ಕೃಷ್ಣ, ಹೇ ಕೃಷ್ಣ ಗೋಪಾಲ ಕೃಷ್ಣ. ಕಡಗನು ಪುರ ಹೆಜ್ಜೆಗಳ ನಿಟ್ಟ ಚರಣ, ಒಡೆಯ ಶ್ರೀ ಪುರಂದರ ವಿಠಲನ ಚರಣ. ಆ ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ. ಆ ಕೃಷ್ಣ ಮೂರ್ತಿ ಕಣ್ಣ ಮುಂದೆ ನಿಂತಿದಂತಿದೆ. ಕೃಷ್ಣ ಕೃಷ್ಣ ಹರಿ ಕೃಷ್ಣ, ಹೇ ಕೃಷ್ಣ ಕೃಷ್ಣ ಹರಿ ಕೃಷ್ಣ, ಕೃಷ್ಣ ಕೃಷ್ಣ ಹರಿ ಕೃಷ್ಣ, ಕೃಷ್ಣ ಕೃಷ್ಣ ಹರಿ ಕೃಷ್ಣ, ಕೃಷ್ಣ ಕೃಷ್ಣ ಹರಿ ಕೃಷ್ಣ, ಹೇ ಕೃಷ್ಣ ಕೃಷ್ಣ ಹರಿ ಕೃಷ್ಣ, ಕೃಷ್ಣ ಹೇ ಕೃಷ್ಣ, ಹೇ ಕೃಷ್ಣ ಗೋಪಾಲ 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 ಕೃಷ್ಣ. ಗೋಪಾಲ ಕೃಷ್ಣ ಭಗವಾನ್ ಕಿ
ಜೈ. ಹೇ ಕೃಷ್ಣ, ಬಂದಿದ್ಯಾ ನೀನು? ಬಂದಿದ್ಯಾ? ನಿನ್ನದೇ ರೂಪ. ಅಲ್ಲಿ ಕೊಳ್ಳಲಿದೆ, ತುಳಸಿ ಮಾಲೆ ಇದೆ, ಪೀತಾಂಬರ ಇದೆ, ಕಡಗ ಇದೆ. ಹಾಗಿದ್ರೆ ಕೃಷ್ಣ ನೀನೇ ಬಂದಿದ್ಯಾ ಸ್ವಾಮಿ? ಇಷ್ಟು ಕಾಲ ಬೇಕಾಯಿತೆ ಕೃಷ್ಣ ನಿನಗೆ? ನನ್ನ ಜೊತೆ ಮಾತನಾಡಲು ಇಷ್ಟು ಕಾಲ ಬೇಕಾಯಿತೆ? ಚಿಕ್ಕ ವಯಸ್ಸಿಂದ ನಿನ್ನೊಂದಿಗೆ ಮಾತನಾಡಬೇಕು, ನಿನ್ನೊಂದಿಗೆ ಬಾಳಬೇಕು ಎಂಬುದಾಗಿ ಕಾದು 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 ಈಗ ಹಣ್ಣು ಮುದುಕಿಯಾಗಿದ್ದೇನೆ. ಈಗಲಾದ್ರೂ ಬಂದೆ ಅಲ್ಲ ಸ್ವಾಮಿ, ಬಹಳ ಸಂತೋಷವಾಯಿತು. ನೀ ಬರಬೇಡ, ನಾನೇ ಬರುತ್ತೇನೆ ಎನ್ನುತ್ತಾ ತನ್ನಲ್ಲಿ ಅಳ್ಳಿ ನುಡಿದಂತಹ ಆ ಎಲ್ಲ ಶಕ್ತಿಯನ್ನು ಕೂಡ ಸೇರಿಸಿ ತೆವಳುತ್ತಾ ಮತ್ತೆ ಓಡುತ್ತಾ ಮತ್ತೆ ಓಡ್ತಾ ಇದ್ದಾಳಂತೆ. ಕೃಷ್ಣ 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 ಎಂಬುದಾಗಿ ಓಡ್ತಾ ಇದ್ದಾಳೆ. ದ್ವಾರಕೆಯ ಜನರೆಲ್ಲ ನೋಡಿದ್ರು, ಅರೆ ಇವಳ್ಯಾಕೆ ಹೀಗೆ ಓಡುತ್ತಿದ್ದಾಳೆ ಎಂಬುದಾಗಿ ತಿಳಿದವರೇ ನೇರವಾಗಿ ಆ ಮೀರಾಳ ಹಿಂಭಾಗದಲ್ಲಿ ತಾನು ಓಡತೊಡಗಿದಳು. ಮುಂದಿನಿಂದ ಕೃಷ್ಣ 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 ಎಂಬುದಾಗಿ ಮೀರಾ, ಅವಳ ಹಿಂದಿನಿಂದ ಮೀರಮ್ಮ ರಾಧಮ್ಮ ಎಂಬುದಾಗಿ ಜನರು, ಹೀಗೆ ಎಲ್ಲರೂ ಓಡೋಡಿ ಬಂದಿರಲಾಗಿ ಯಾವ ಸ್ಥಳದಲ್ಲಿ ತಾನು ಕೃಷ್ಣನನ್ನು ನೋಡಿದ್ದಳೋ ಆ ಸ್ಥಳದಲ್ಲಿ ಹಾಗೇ ನಿಂತನಂತೆ ಮೀರಾ. ಮತ್ತೆ ಎಲ್ಲ ರೂಪವನ್ನು ಕಣ್ತುಂಬಿಕೊಂಡಳು. ಹರೇ ಕೃಷ್ಣ, ಬಂದಿದ್ಯಾ ಕೃಷ್ಣ? ಬಾರೋ ಕೃಷ್ಣ ಬಾ ಎನ್ನುತ್ತಾ ಮಾತನಾಡ್ತಾ ಇದ್ದಾಳೆ. ಹಿಂದೆ ಯಾರಿಗೂ ಕಾಣ್ತಾ ಇಲ್ಲ. ಹಾಗಿದ್ರೆ ಬಂದಂತಹ ಆ ಕೃಷ್ಣನ ಸ್ವರೂಪ ಅದು ಮೀರಾಳಿಗೆ ಮಾತ್ರವೇ ಕಂಡದ್ದು ಹೊರತು ಅಲ್ಲಿರುವ ಬೇರಾರಿಗೂ ಕಾಣಲಿಲ್ಲ. ಇದು ಮೀರಾಳಿಗೂ ಗೊತ್ತಿಲ್ಲ. ಕೃಷ್ಣ, ಬಂದಿದ್ಯಾ ಸ್ವಾಮಿ? ಬಾರೋ ತಂದೆ, ಬಾ 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 ಎನ್ನುತ್ತಾ ಆ ವಿಗ್ರಹವನ್ನು ಹಾಗೆ ತಪ್ಪಿಕೊಂಡಿದ್ದಾಳಂತೆ. ಹಿಂದೆ ಎಂದೂ ಕಾಣದಂತಹ ಅಪರಿಮಿತವಾದ ಆ ಒಂದು ಸಂತೃಪ್ತಿಯನ್ನು ಕಂಡಳು. ಮೈ ರೋಮಾಂಚನಗೊಂಡಿತು. ಕೃಷ್ಣ, ಬಾರೋ ಕೃಷ್ಣ ಬಾ ಎನ್ನುತ್ತಾ ಕೃಷ್ಣನಿಗೆ ಲೊಚಲೊಚನೆಂಬುದಾಗಿ ಮುತ್ತು ಕೊಟ್ಟು ಕೃಷ್ಣನನ್ನು ಗಟ್ಟಿಯಾಗಿ ಸ್ವಲ್ಪ ಹೊತ್ತು ಹಿಡಿದುಕೊಂಡಿದ್ದಾಳಂತೆ. ಅವಳ ಆ ಒಂದು ಜೀವನಕ್ಕೆ ಆ ಒಂದು ಅಪ್ಪುಗೆ ಸಾಕಾಗಿತ್ತಂತೆ. ಆ ಅಪ್ಪುಗೆ ಮಾತ್ರದಿಂದಲೇ ಸಂಪೂರ್ಣವಾಗಿ ತೃಪ್ತಿ ಹೊಂದಿದ್ದಳು ಮೀರಾ. ತನ್ನ ಯಾವ ಆ ಜೀವನದ 56-57 ವರ್ಷ ಇದೆಯೋ ಆ ಎಲ್ಲ ಜೀವನ ಕೃಷ್ಣ 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 ಎಂಬುದಾಗಿ ಕಾದು ಆ ಒಂದು ಕೃಷ್ಣನ ಅಪ್ಪುಗೆ ಮಾತ್ರವೇ ಸಾಕಿತ್ತು. ಅವಳ ಇಷ್ಟು ಕಾಯುವಿಕೆಗೆ ಒಂದು ವಿರಾಮ. ಯಾವಾಗ ಅವಳ ಮನಸ್ಸಿಗೆ ಸಂತೃಪ್ತಿ ಹೊಂದಿದಳೋ ಆಗ ಯಾವ ಸ್ಥಳದಲ್ಲಿ ಕೃಷ್ಣ ಇದ್ದಾನೋ ಆ ಕೃಷ್ಣನಿಗೆ ವಂದಿಸುತ್ತಾ ಗೋಪಾಲಕೃಷ್ಣ ಭಗವಾನಕ್ಕೆ ಜೈ, ಗೋಪಾಲಕೃಷ್ಣ ಭಗವಾನಕ್ಕೆ ಜೈ, ಗೋಪಾಲಕೃಷ್ಣ ಭಗವಾನಕ್ಕೆ ಜೈ ಎನ್ನುತ್ತಾ ಆ ಕೃಷ್ಣನಿಗೆ ವಂದಿಸುವಂತಹ ಭಂಗಿಯಲ್ಲಿ ಹಾಗೆ ಕುಳಿತಿದ್ದಾಳೆ ಮೀರಾ. ಕುಳಿತಂತಹ ಮೀರಾಳ ಪ್ರಾಣ ಪಕ್ಷಿ ಹಾಗೆ ಹಾರಿ ಹೋಗಿರುವಂತೆ ಏಕಪ್ರಕಾರವಾಗಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ. ಆ ಮೀರಾಳ ಭಕ್ತಿಯನ್ನು ನೋಡ್ತಾ ಇದ್ದಾಳೆ. ಎಲ್ಲರ ನೋಡುತ್ತಿದ್ದಂತೆಯೇ ಕೃಷ್ಣ ಸಂಪೂರ್ಣವಾಗಿ ಆ ಮೀರಾಳನ್ನ ತನ್ನ ಜೊತೆಗೆ ಕರೆದುಕೊಂಡು ಹೋಗಿದ್ದಾನೆ. ಮೀರಾ ಕೃಷ್ಣನಲ್ಲಿ ಐಕ್ಯಳಾಗಿದ್ದಾಳಂತೆ. ಹರಿಯಲೆ ತಾನೈಕ್ಯಳಾದರು, ಹರಿಯಲೆ ತಾನೈಕ್ಯಳಾದರು, ಮೀರಾ ಹರಿಯಲೆ ತಾನೈಕ್ಯಳಾದರು. ನಿರತವು ತೋರುತ ಹರಿ ಭಕುತಿಯನು ಸಾರುತ ಭಕುತಿಯ ಶ್ರೇಷ್ಠತೆಯನ್ನು, ಸಾರುತ ಭಕುತಿಯ ಶ್ರೇಷ್ಠತೆಯನ್ನು. ಹರಿಯಲೆ ತಾನೈಕ್ಯಳಾದರು, ಮೀರಾ ಹರಿಯಲೆ ತಾನೈಕ್ಯಳಾದರು, ಐಕ್ಯಳಾದರು, ಐಕ್ಯಳಾದರು. ಹೀಗೆ ತನ್ನ ಜೀವನದ ಸಂಪೂರ್ಣವಾದ ಅವಧಿಯನ್ನ ಕೃಷ್ಣನಿಗೋಸ್ಕರವಾಗಿ ಮೀಸಲಿಟ್ಟು ಕೃಷ್ಣನೇ ತನ್ನ ಉಸಿರು ಎಂಬುದಾಗಿ ಬಾಳಿ ಆತ್ಮನಿವೇದನೆ ಎನ್ನುವಂತಹ ಭಾವದ ಭಕ್ತಿಗೆ ಒಂದು ಪರಿಶುದ್ಧವಾದ ಉದಾಹರಣೆಯಾಗಿ ಇಡೀ ಭಕ್ತಿ ಪಂಥ ಹಿಂದೆ ಎಂದೂ ಕಾಣದಂತಹ ಒಂದು ಮಾದರಿಯಾಗಿ ತನ್ನ ಜೀವನವನ್ನು ನಡೆಸಿದವಳು ನಮ್ಮ ಕಥಾನಾಯಕಿ ಮೀರಾ. ಕೊನೆಗೆ ಕೃಷ್ಣನ ಭಕ್ತಿಯ ಫಲವಾಗಿ ಕೃಷ್ಣನ ಜೊತೆಗೇ ಐಕ್ಯಳಾಗಿದ್ದಾಳಂತೆ. ನಾವು ಕೂಡ ಅಷ್ಟೇ. ಮೀರಾಳಷ್ಟು ಭಕ್ತಿ ತೋರಲು ಸಾಧ್ಯವಾಗದೇ ಇದ್ದರೂ ಮೀರಾಳಂತೆ ಆತ್ಮನಿವೇದನೆ ಆಗಿರಲಿ, ಯಾವುದೇ ಶ್ರವಣ, ಕೀರ್ತನ, ವಿಷ್ಣು ಸ್ಮರಣ, ಪಾದಸೇವನ, ಅರ್ಚನ, ವಂದನ, ದಾಸ್ಯ, ಸಖ್ಯ, ಆತ್ಮನಿವೇದನ ಯಾವುದೇ ವಿಧವಾಗಲಿ ಪರಮಾತ್ಮನ ಸ್ಮರಣೆಯನ್ನು ಮಾಡಿದರೆ ಪರಮಾತ್ಮ ಒಂದಲ್ಲ ಒಂದು ದಿನ ನಮಗೆ ಒಲಿತಾನೆ. ಹಾಗೆ ಒಲಿಬೇಕಾದ್ರೆ ನಮ್ಮಲ್ಲಿ ಇರಬೇಕಾದದ್ದೇನು?
ಪರಿಶುದ್ಧವಾದ ಭಕ್ತಿ ಮಾತ್ರ. ಆ ಭಕ್ತಿಯನ್ನು ಆ ಪರಮಾತ್ಮನೇ ಕೊಡಬೇಕು. ಆ ಭಕ್ತಿಯನ್ನು ಪರಮಾತ್ಮ ನಮಗೆ ಕೊಟ್ಟು ನಾವು ಆ ಭಕ್ತಿಯಿಂದ ಪರಮಾತ್ಮನನ್ನು ಸೇರುವ ಆ ಒಂದು ಅವಕಾಶವನ್ನು ಆ ಪರಮಾತ್ಮನೇ ನಮಗೆ ಮಾಡಿಕೊಡಲಿ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಇಂದು ಈ ಸುಸಂದರ್ಭದಲ್ಲಿ ನನಗೆ ಇಲ್ಲಿ ಹರಿಕಥೆಯನ್ನು ಮಾಡಲು ಅವಕಾಶ ಮಾಡಿಕೊಟ್ಟಂತಹ ಎಡನೀರು ಮಠಾಧೀಶರಾದಂತಹ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಶ್ರೀಪಾದಂಗಳವರು ಇವರ ಪಾದಾರವಿಂದಗಳಿಗೆ ಮೊತ್ತ ಮೊದಲಾಗಿ ವಂದಿಸುತ್ತಾ ಹಾಗೂ ಧನ್ಯವಾದವನ್ನು ತಿಳಿಸುತ್ತಾ, ಇಲ್ಲಿಯ ಆಡಳಿತ ವರ್ಗ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ, ನನಗೆ ಹರಿಕಥೆಯನ್ನು ಕಲಿಸಿಕೊಟ್ಟಂತಹ ನನ್ನ ಪೂಜ್ಯ ಗುರುಗಳು ನನ್ನ ತಂದೆ ಶ್ರೀಯುತ ಶಮ್ನಾಡಿಗ ಕುಂಬ್ಳೆ ಅವರಿಗೂ, ಪ್ರೋತ್ಸಾಹಿಸಿದ ತಾಯಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ, ಹಾರ್ಮೋನಿಯಂನಲ್ಲಿ ಸಹಕರಿಸಿದಂತಹ ನನ್ನ ಗುರುಗಳಾದಂತಹ ಶ್ರೀಯುತ ಸತ್ಯನಾರಾಯಣ ಐಲ ಅವರಿಗೂ ಹಾಗೂ ತಬಲಾದಲ್ಲಿ ಸಹಕರಿಸಿದಂತಹ ಶ್ರೀಯುತ ಜಗದೀಶ್ ಉಪ್ಪಳ ಇವರಿಗೂ ಧನ್ಯವಾದವನ್ನು ಸಲ್ಲಿಸುತ್ತಾ, ಉತ್ತಮ ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಿಕೊಟ್ಟಂತಹ ಶ್ರೀ ಭಗವತಿ ಇಲ್ಲಿಯ ಯಾವ ಲೈಟ್ ಆ್ಯಂಡ್ ಸೌಂಡ್ಸ್ ಇದರ ಮಾಲೀಕರಿದ್ದಾರೋ ನಿಮಗೂ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತಾ, ಇಲ್ಲಿಯಕ್ಕಿಂತಲೂ ನೇರ ಪ್ರಸಾರದ ಮೂಲಕವಾಗಿ ನಮ್ಮ ಮನೆಯಲ್ಲಿ ಕೂತು ಇಲ್ಲಿ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಮನೆಯಲ್ಲೇ ಕೂತು ವೀಕ್ಷಿಸುವಂತೆ ಅವಕಾಶ ಮಾಡಿಕೊಟ್ಟಂತಹ SV ವಿಷನ್ ಇದರ ಸಂಪೂರ್ಣ ಮುಖ್ಯ ಜವಾಬ್ದಾರಿಯವರಿಗೂ ಹಾಗೂ ಎಲ್ಲರಿಗೂ ಎಲ್ಲ ಮಂಡಳಿಯವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸುತ್ತಾ, ಆದಿಯಿಂದ ಅಂತ್ಯದ ತನಕ ಬಹಳ ಶ್ರದ್ಧೆಯಿಂದ ಈ ಹರಿಕಥೆಯನ್ನು ಕೇಳಿದಂತಹ ಇಲ್ಲಿ ನೆರೆದಿರುವ ಹಾಗೂ ನೇರ ಪ್ರಸಾರದ ಮೂಲಕವಾಗಿ ವೀಕ್ಷಿಸುತ್ತಿರುವ ಎಲ್ಲರಿಗೂ ಕೂಡ ಅನಂತಾನಂತ ಧನ್ಯವಾದವನ್ನು ಸಲ್ಲಿಸುತ್ತಾ ಕಥೆಗೆ ಮಂಗಲವನ್ನು ಹಾಡೋಣವಂತೆ. ಹರಿ ಸರ್ವೋತ್ತಮನ ಭಕ್ತರಾಧಾರನ ಪರಮ ಮಂಗಲ ಮೂರ್ತಿ ಪಾವನನ ಕೃಷ್ಣ 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 ಹರಿ ಸರ್ವೋತ್ತಮನ ಭಕ್ತರಾಧಾರನ ಪರಮ ಮಂಗಲ ಮೂರ್ತಿ ಪಾವನನ ಪರದೈವವಾದಂತ ಶ್ರೀರಂಗನಾಥನ ಪುರಂದರ ವಿಠಲ ಪುರಂದರ ವಿಠಲ ಪುರಂದರ ವಿಠಲ ದೇವರ ಪೂಜೆಯ ಭೂಪಾರತಿಯನು ನೋಡುವ ಬನ್ನಿರು ಗೋಪಾಲ ಕೃಷ್ಣ ದೇವರ ಪೂಜೆಯ ಭೂಪಾರತಿಯನು ನೋಡುವ ಬನ್ನಿರೋ ನಮ್ಮ ಗೋಪಾಲ ಕೃಷ್ಣ ದೇವರ ಪೂಜೆಯ ಭೂಪಾರತಿಯನು ನೋಡುವ ಬನ್ನಿರೋ ಗೋಪಾಲ ಕೃಷ್ಣ ದೇವರ ಪೂಜೆಯ ದೇವರ ಪೂಜೆಯ ದೇವರ ಪೂಜೆಯ ಕಾಯನ ವಾಚ ಮನಸೇಂದ್ರಿಯ ವಾ ಭುಜಾತ್ಮನಾ ವಾ ಸುಖತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಹರಿನಾರಾಯಣ ದುರಿತ ನಿವಾರಣ ಪರಮಾನಂದ ಸದಾಶಿವ ಭಕ್ತಜನ ಪ್ರಿಯ ಪಂಕಜ ಲೋಚನ ನಾರಾಯಣ ತವ ದಾಸೋಹಂ. ಪಾವನಾರ ಮಾಂ ಪತಿತ 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 ಪಾವನಾರ करचरण कृतं वा कायजं कर्मजं वा श्रवणनयनजं वा मानसं वा पराधं विहितम् अविहितं वा सर्वमेतत्क्षमस्व. जय जय करुणाब्धे श्रीमहादेव शम्भो. मंगलं भगवान् विष्णुः मंगलं मधुसूदना मंगलं देवकी पुत्रो मंगलं गरुडध्वजा. लक्ष्मी रमण गोविंद गोविंद ಗೋಪಾಲ ಕೃಷ್ಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ.
ಶ್ರೀ ಗುರುಭ್ಯೋ ನಮಃ. ಇದುವರೆಗೆ ಭಕ್ತೆ ಮೀರಾಬಾಯಿ ಎಂಬಂಥ ಹರಿಕಥಾ ಸತ್ಸಂಗ ಕಾರ್ಯಕ್ರಮವನ್ನು ನೀವೆಲ್ಲ ಆಸ್ವಾದಿಸಿದ್ದೀರಿ. ಬಹಳ ಸುಂದರವಾಗಿ ಈ ಕಾರ್ಯಕ್ರಮ ಇಲ್ಲಿ ಮೂಡಿಬಂದಿದೆ. ಇನ್ನಷ್ಟು ಕುಮಾರಿ ವೈಭವಿ ಶಮ್ನಾಡಿಗ ಅವರಿಗೆ ಇನ್ನಷ್ಟು ಕೀರ್ತಿ ಉತ್ತುಂಗಕ್ಕೆ ಇರಲಿಕ್ಕೆ ಸಾಧ್ಯವಾಗಲಿ. ಶ್ರೀದೇವರು ಅದಕ್ಕೆ ಬೇಕಾದ ಎಲ್ಲ ಐಶ್ವರ್ಯಗಳನ್ನು ಕರುಣಿಸಲಿಂದ ಪ್ರಾರ್ಥಿಸ್ತಾ ಈ ಕಾರ್ಯಕ್ರಮ ನೀಡಿದಂಥ ವೈಭವಿ ಶಮ್ನಾಡಿಗ ಅವರಿಗೆ